ನಮಸ್ತೆ ಮಕ್ಕಳೇ, ಈ ಅಧ್ಯಯನ ವರ್ಷದಲ್ಲಿ 8ನೇ ತರಗತಿಯ ಪಾಠಭಾಗವಾದ ಸಮಾನ ತ್ರಿಕೋನಗಳು ಎಂಬ ಪಾಠವನ್ನು ಇವತ್ತು ನಾವು ಇಲ್ಲಿ ಚರ್ಚಿಸಲಿದ್ದೇವೆ. ಸಮಾನ ತ್ರಿಕೋನಗಳು ಪಾಠದ ಹೆಸರು ಸಮಾನ ತ್ರಿಕೋನಗಳು. ಪಾಠದ ಹೆಸರಲ್ಲಿ ನಮಗೆ ಅರ್ಥ ಆಗ್ತಾ ಉಂಟು ಏನು ಅಂತ. ಸಮಾನ ತ್ರಿಕೋನಗಳು ಅಂದರೆ ಸಮಾನವಾದ ತ್ರಿಕೋನಗಳ ಬಗ್ಗೆ ನಾವಿಲ್ಲಿ ಚರ್ಚಿಸಲಿದ್ದೇವೆ. ಇದೊಂದು ತ್ರಿಕೋನ ಬಹುಭುಜಾಕೃತಿ. ತ್ರಿಕೋನ ಅಂದರೆ ಒಂದು ತ್ರಿಕೋನದ 3 ಭುಜಗಳು ಸಮಾನವಾಗಿರುವಂಥದ್ದು. ಒಂದು ತ್ರಿಕೋನದ 3 ಭುಜಗಳು ಸಮಾನವಾಗಿರುವಂತಹ ಬಹುಭುಜಾಕೃತಿಯನ್ನು ನಾವು ತ್ರಿಕೋನ ಅಂತ ಹೇಳ್ತೇವೆ. ಅದೇ ರೀತಿ ತ್ರಿಕೋನದಲ್ಲಿ 3 ಕೋನಗಳನ್ನು ಕೂಡ ಹೊಂದಿರ್ತದೆ. ತ್ರಿಕೋನವು 3 ಕೋನಗಳನ್ನು ಕೂಡ ಹೊಂದಿರ್ತದೆ. ಅದೇ ರೀತಿ ತ್ರಿಕೋನವು 3 ಭುಜಗಳನ್ನು ಕೂಡ ಹೊಂದಿರ್ತವೆ. ಅದೇ ರೀತಿ ತ್ರಿಕೋನದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. 3 ಪಾಯಿಂಟ್ಗಳು ಯಾವುದೆಲ್ಲ? ತ್ರಿಕೋನಗಳಲ್ಲಿ 3 ಭುಜಗಳು ಕೂಡ ತ್ರಿಕೋನಗಳು 3 ಭುಜಗಳನ್ನು ಹೊಂದಿರ್ತವೆ. ಅದೇ ರೀತಿ 3 ಕೋನಗಳನ್ನು ಹೊಂದಿರ್ತವೆ. ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತವೆ. ತ್ರಿಕೋನಗಳಲ್ಲಿ 3 ವಿಧಗಳು ಯಾವುದೆಲ್ಲ? 3 ವಿಧದ ತ್ರಿಕೋನಗಳು ಯಾವುದು ಹೇಳ್ಬೋದಾ? ಮೊದಲನೇದಾಗಿ ಸಮಭುಜ ತ್ರಿಕೋನ. ಸಮಭುಜ ತ್ರಿಕೋನದ ವಿಶೇಷತೆ ಏನು? ಸಮಭುಜ ತ್ರಿಕೋನ ಅಂದರೆ ಸಮಭುಜ ತ್ರಿಕೋನದಲ್ಲಿ 3 ಭುಜಗಳು ಕೂಡ ಸಮಾನಾಗಿರ್ತದೆ. 3 ಭುಜಗಳು ಸಮಾನವಾಗಿದ್ದರೆ ಅದನ್ನು ನಾವು ಸಮಭುಜ ತ್ರಿಕೋನ ಅಂತ ಹೇಳ್ತೇವೆ. ಅದೇ ರೀತಿ 3 ಕೋನಗಳು ಕೂಡ ಸಮಾನವಾಗಿರ್ತದೆ. ಇದೊಂದು ಸಮಭುಜ ತ್ರಿಕೋನ. 3 ಭುಜಗಳು ಸಮಾನ ಆಗಿರ್ತದೆ. ಅದೇ ರೀತಿ 3 ಕೋನಗಳು ಕೂಡ ಸಮಾನವಾಗಿದ್ದರೆ ಅದನ್ನು ನಾವು ಸಮಭುಜ ತ್ರಿಕೋನ ಅಂತ ಹೇಳ್ತೇವೆ. ಎರಡನೆಯದು ಸಮಪಾರ್ಶ್ವ ತ್ರಿಕೋನ. ಸಮಭುಜ ತ್ರಿಕೋನ ಅಂದರೆ 3 ಭುಜಗಳು ಕೂಡ ಸಮಾನ, ಅದೇ ರೀತಿ 3 ಕೋನಗಳು ಕೂಡ ಸಮಾನ. ಇಲ್ಲಿ ಸಮಪಾರ್ಶ್ವ ತ್ರಿಕೋನ ಅಂದರೆ 2 ಭುಜಗಳು ಸಮಾನ, 2 ಕೋನಗಳು ಸಮಾನ. ಇಲ್ಲಿ ಇದೊಂದು ಸಮಪಾರ್ಶ್ವ ತ್ರಿಕೋನದ ಆಕೃತಿ. 2 ಭುಜಗಳು ಸಮಾನ, ಅದೇ ರೀತಿ 2 ಕೋನಗಳು ಕೂಡ ಸಮಾನ ಆಗಿದ್ದರೆ ಅದನ್ನು ನಾವು ಸಮಪಾರ್ಶ್ವ ತ್ರಿಕೋನ ಅಂತ ಹೇಳ್ತೇವೆ. ಮೂರನೆಯದು ವಿಷಮಭುಜ ತ್ರಿಕೋನ. ಸಮಭುಜ ತ್ರಿಕೋನ 3 ಭುಜಗಳು ಸಮಾನ, 3 ಕೋನಗಳು ಸಮಾನ. ಸಮಪಾರ್ಶ್ವ ತ್ರಿಕೋನದಲ್ಲಿ 2 ಭುಜಗಳು ಸಮಾನ, ಅದೇ ರೀತಿ 2 ಕೋನಗಳು ಕೂಡ ಸಮಾನ. ಹಾಗಿದ್ರೆ ವಿಷಮಭುಜ ತ್ರಿಕೋನ ಅಂದರೆ 3 ಭುಜಗಳು ಬೇರೆ ಬೇರೆ ಆಗಿರ್ತದೆ. ಅದೇ ರೀತಿ 3 ಕೋನಗಳು ಕೂಡ ಬೇರೆ ಬೇರೆ ಆಗಿರ್ತದೆ. ವಿಷಮಭುಜ ತ್ರಿಕೋನ 3 ಭುಜಗಳು ಅದೇ ರೀತಿ 3 ಕೋನಗಳು ಕೂಡ ಬೇರೆ ಬೇರೆ ಆಗಿದ್ದರೆ ಅದನ್ನು ನಾವು ವಿಷಮಭುಜ ತ್ರಿಕೋನ ಅಂತ ಹೇಳ್ತೇವೆ. ಹಾಗಿದ್ರೆ ತ್ರಿಕೋನಗಳಲ್ಲಿ 3 ವಿಧಗಳನ್ನು ನಾವು ನೋಡಿದ್ವಿ. ಯಾವುದೆಲ್ಲ? ಸಮಭುಜ ತ್ರಿಕೋನ, ಸಮಪಾರ್ಶ್ವ ತ್ರಿಕೋನ, ಅದೇ ರೀತಿ ವಿಷಮಭುಜ ತ್ರಿಕೋನ. ಸಮಭುಜ ತ್ರಿಕೋನ ಭುಜಗಳೆಲ್ಲವೂ ಕೂಡ ಸಮಾನ ಆಗಿದ್ದರೆ ಸಮಭುಜ ತ್ರಿಕೋನ. ಆದರೆ ಸಮಪಾರ್ಶ್ವ ತ್ರಿಕೋನ ಅಂದರೆ 2 ಭುಜಗಳು ಮತ್ತು 2 ಕೋನಗಳು ಸಮಾನವಾಗಿದ್ದರೆ ಅದನ್ನು ನಾವು ಸಮಪಾರ್ಶ್ವ ತ್ರಿಕೋನ ಅಂತ ಹೇಳ್ತೇವೆ. ವಿಷಮಭುಜ ತ್ರಿಕೋನ 3 ಕೋನಗಳು 3 ಭುಜಗಳು ಕೂಡ ಬೇರೆ ಬೇರೆ ಆಗಿರ್ತವೆ. ಇದೆಲ್ಲ ನಾವು ಕಳೆದ
ತರಗತಿಯಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲೇ ನಾವು ಕಲಿತಿರುವಂಥದ್ದು. ಇಲ್ಲಿ ನಾವು ಇದಕ್ಕಿಂತಲೂ ಹೆಚ್ಚಾಗಿ ಕಲಿತಾ ಇದ್ದೇವೆ. ಭುಜಗಳು ಮತ್ತು ಕೋನಗಳು ಎಂಬ ವಿಷಯವನ್ನು ನೋಡಲಿಕ್ಕಿದ್ದೇವೆ. ಭುಜಗಳು ಮತ್ತು ಕೋನಗಳು. ಸೊ ಇಲ್ಲಿ ತ್ರಿಕೋನ ಎ ಬಿ ಸಿ, ಅದೇ ರೀತಿ ತ್ರಿಕೋನ ಪಿ ಕ್ಯೂ ಆರ್ ಎಂಬ ಎರಡು ತ್ರಿಕೋನಗಳಿವೆ, ಹೌದಲ್ವಾ? ಈ ಎರಡು ತ್ರಿಕೋನಗಳಲ್ಲಿ ಯಾವ ಭುಜಗಳೆಲ್ಲ ಸಮಾನವಾಗಿದೆ ಅಂದರೆ ಎ ಬಿ 3 ಸೆಂಟಿಮೀಟರ್, ಅದೇ ರೀತಿ ಪಿ ಆರ್ ಎಂಬುದು 3 ಸೆಂಟಿಮೀಟರ್. ಎ ಬಿ 3 ಸೆಂಟಿಮೀಟರ್, ಪಿ ಆರ್ ಕೂಡ 3 ಸೆಂಟಿಮೀಟರ್. ಎ ಬಿ ಸಮ ಪಿ ಆರ್ 3 ಸೆಂಟಿಮೀಟರ್. ಹಾಗಿದ್ರೆ ಈ ಎರಡು ಭುಜಗಳು ಸಮಾನ ಅಂತ ನಮಗೆ ಹೇಳ್ಬೋದು, ಹೌದಲ್ವಾ? ಎ ಬಿ ಮತ್ತು ಪಿ ಆರ್ ಎಂಬ ಎರಡು ಭುಜಗಳು ಕೂಡ ಸಮಾನ ಅಂತ ಹೇಳ್ಬೋದು. ಯಾಕೆ? ಎ ಬಿ ಎಂಬುದು 3 ಸೆಂಟಿಮೀಟರ್, ಅದೇ ರೀತಿ ಪಿ ಆರ್ ಎಂಬುದು 3 ಸೆಂಟಿಮೀಟರ್. ಅದರ ಕಾರಣ ಎರಡು ಭುಜಗಳು ಸಮಾನ. ಇನ್ನು ಎ ಸಿ 4 ಸೆಂಟಿಮೀಟರ್, ಎ ಸಿ ಎಂಬುದು 4 ಸೆಂಟಿಮೀಟರ್. ಅದೇ ರೀತಿ ಪಿ ಕ್ಯೂ ಆರ್ ಎಂಬ ತ್ರಿಕೋನದಲ್ಲಿ ಯಾವ ಭುಜ? ಕ್ಯೂ ಆರ್ ಎಂಬ ಭುಜ 4 ಸೆಂಟಿಮೀಟರ್. ಹಾಗಿದ್ರೆ ಕ್ಯೂ ಆರ್ ಸಮ 4 ಸೆಂಟಿಮೀಟರ್. ಹಾಗಿದ್ರೆ ಈ ಎರಡು ಭುಜಗಳು ಕೂಡ ಸಮಾನ ಅಂತ ನಮಗೆ ಹೇಳ್ಬೋದು. ಬಿ ಸಿ 5 ಸೆಂಟಿಮೀಟರ್, ಬಿ ಸಿ 5, ಅದೇ ರೀತಿ ಪಿ ಕ್ಯೂ ಎಂಬುದು 5. ಇಲ್ಲಿ ನಾನು ಎರಡೇ ತ್ರಿಕೋನವನ್ನು ತೆಗೆದಿರುವಂಥದ್ದು. ಇನ್ನು ಬೇರೆ ಬೇರೆ ತ್ರಿಕೋನಗಳು, ಸಮಾನ ಭುಜಗಳಿರುವಂತಹ ತ್ರಿಕೋನಗಳನ್ನು ಕೂಡ ಮಾಡ್ಬೋದು. ಇಲ್ಲಿ ಎ ಬಿ ಎಂಬುದು 3 ಸೆಂಟಿಮೀಟರ್, ಆದ್ದರಿಂದ ಪಿ ಆರ್ ಕೂಡ 3 ಸೆಂಟಿಮೀಟರ್ ಆಗಿರುವುದರಿಂದ ಈ ಎರಡು ತ್ರಿಕೋನಗಳಲ್ಲಿ ಈ ಎರಡು ಭುಜಗಳು ಕೂಡ ಸಮಾನವಾಗಿದೆ. ಎ ಬಿ ಸಮ ಪಿ ಆರ್, ಅದೇ ರೀತಿ ಎ ಸಿ ಸಮ 4 ಸೆಂಟಿಮೀಟರ್, ಎ ಸಿಗೆ ಕ್ಯೂ ಆರ್ ಎಂಬ ಭುಜ ಕೂಡ ಸಮಾನವಾಗಿದೆ. ಯಾಕೆ? ಅಲ್ಲಿ ಎರಡು ಭುಜಗಳು ಕೂಡ 4 ಸೆಂಟಿಮೀಟರ್ ಸಮಾನವಾಗಿದೆ. ಮತ್ತು ಬಿ ಸಿ ಎಂಬುದು 5 ಸೆಂಟಿಮೀಟರ್, ಪಿ ಕ್ಯೂ ಎಂಬುದು 5 ಸೆಂಟಿಮೀಟರ್. ಆದ್ದರಿಂದ ಇಲ್ಲಿ ಈ ಎರಡು ತ್ರಿಕೋನಗಳಲ್ಲಿ ಭುಜಗಳು ಸಮಾನವಾಗಿರುವುದರಿಂದ ಇಲ್ಲಿ ನಾವು ತತ್ವವನ್ನು ಕಲಿತಾ ಇದ್ದೇವೆ. ಮೊದಲ ತತ್ವ ಏನು? ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳ ಕೋನಗಳು ಕೂಡ ಸಮಾನವಾಗಿರ್ತವೆ. ಅಂದರೆ ಎ ಬಿ ಸಿ ಎಂಬ ತ್ರಿಕೋನದ ಭುಜಗಳು ಪಿ ಕ್ಯೂ ಆರ್ ಎಂಬ ತ್ರಿಕೋನದ ಭುಜಗಳಿಗೆ ಸಮಾನವಾಗಿದೆ. ಆದ್ದರಿಂದ ಈ ಎರಡು ತ್ರಿಕೋನಗಳ ಕೋನಗಳು ಕೂಡ ಸಮಾನವಾಗಿರ್ತದೆ. ನಿಮಗಲ್ಲಿ ಕಾಣ್ಬೋದು, ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಅಲ್ಲಿರುವಂತಹ ಆ ತ್ರಿಕೋನಗಳ ಎಲ್ಲ ಕೋನಗಳು ಕೂಡ ಸಮಾನವಾಗಿದೆ. ಇದು ಈ ಪಾಠದಲ್ಲಿರುವಂತಹ ಮೊದಲ ತತ್ವ. ಸೊ ಇದು ಇಂಪಾರ್ಟೆಂಟ್. ಎ ಬಿ ಎಂಬುದು ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನವಾಗಿದ್ದರೆ ಎಲ್ಲ ಕೋನಗಳು ಕೂಡ ಸಮಾನವಾಗಿರುವಂಥದ್ದು. ಇದರಲ್ಲೇ ಇನ್ನೊಂದು ತತ್ವ ಕಲಿಲಿಕ್ಕಿದೆ. ಇಲ್ಲಿ ನಮಗೆ ಎರಡು ತ್ರಿಕೋನಗಳನ್ನು ಕಾಣ್ಬೋದು. ಯಾವುದೆಲ್ಲ? ಎ ಬಿ ಸಿ ಎಂಬ ತ್ರಿಕೋನ, ಅದೇ ರೀತಿ ಪಿ ಕ್ಯೂ ಆರ್ ಎಂಬ ಇನ್ನೊಂದು ತ್ರಿಕೋನ. ಇಲ್ಲಿ ಎ ಬಿ ಎಂಬ ಭುಜಕ್ಕೆ ಯಾವ ಭುಜ ಸಮಾನವಾಗಿದೆ? ಪಿ ಆರ್ ಎಂಬ ಭುಜ ಸಮಾನವಾಗಿದೆ, ಹೌದಲ್ವಾ? ಎ ಬಿ ಎಂಬ ಭುಜ ಪಿ ಆರ್ ಎಂಬ ಭುಜಕ್ಕೆ ಸಮಾನವಾಗಿದೆ. ಯಾಕೆ? ಎ ಬಿ ಎಂಬ ಭುಜವು 4 ಸೆಂಟಿಮೀಟರ್ ಆಗಿದೆ, ಅದೇ ರೀತಿ ಪಿ ಆರ್ ಎಂಬ ಭುಜವು 4 ಸೆಂಟಿಮೀಟರ್ ಆಗಿದೆ. ಆದ ಕಾರಣ ಈ ಎರಡು ತ್ರಿಕೋನಗಳಲ್ಲಿ ಎ ಬಿ ಸಿ ಎಂಬ ತ್ರಿಕೋನದ ಎ ಬಿ ಎಂಬ ಭುಜವು ಪಿ ಕ್ಯೂ ಆರ್ ಎಂಬ ತ್ರಿಕೋನದ ಪಿ ಆರ್ ಎಂಬ ಭುಜವು ಸಮಾನವಾಗಿದೆ. ಅದನ್ನು ನಮಗಿಲ್ಲಿ ಬರಿಬೋದು. ಸಮಾನ ಭುಜಗಳು. ಎ ಬಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಎ ಬಿ ಸಮ ಪಿ ಆರ್ 4 ಸೆಂಟಿಮೀಟರ್, ಪಿ ಆರ್. ಈ ಎರಡು ಭುಜಗಳು ಸಮಾನ. ಇನ್ನು ಬಾಕಿ ಉಳಿದ ಎರಡು ಭುಜಗಳನ್ನು ಕೂಡ ನಮಗೆ ಹೇಳ್ಬೋದಲ್ವಾ? ಎ ಸಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಎ ಸಿ ಎಂಬುದು ಕ್ಯೂ ಆರ್, ಎ ಸಿ ಎಂಬುದು ಕ್ಯೂ ಆರ್ ಎಂಬ ಭುಜಕ್ಕೆ ಸಮಾನ. ಬಿ ಸಿ ಭುಜವು ಬಿ ಸಿ ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಇದರ ಭುಜಗಳೆಲ್ಲ ಸಮಾನ ಆಯಿತು. ಇನ್ನೇನು ಮಾಡಬೇಕು?
ಇನ್ನು ಸಮಾನ ಕೋನಗಳು ಕೂಡ ನಾವು ಬರೀಬೇಕು. ಇಲ್ಲಿ ಎ ಬಿ ಎಂಬ ಭುಜವು ಪಿ ಆರ್ ಎಂಬ ಭುಜಕ್ಕೆ ಸಮಾನ. ಈ ತ್ರಿಕೋನದಲ್ಲಿ ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಎ ಬಿ ಎಂಬುದು ಪಿ ಆರ್ ಎಂಬ ಭುಜಕ್ಕೆ ಸಮಾನ. ಇಲ್ಲಿ ಕೋನಗಳು ಕೂಡ ಸಮಾನ. ಯಾವೆಲ್ಲ ಕೋನಗಳು ಸಮಾನ ಅಂತ ನಮಗೆ ಇಲ್ಲಿ ಬರೀಬೇಕು. ಎ ಬಿ ಎಂಬ ಭುಜದ ಎದುರಿರುವ ಕೋನವು ಪಿ ಆರ್ ಎಂಬ ಭುಜದ ಎದುರಿರುವ ಕೋನಕ್ಕೆ ಸಮಾನವಾಗಿದೆ. ಅಂದರೆ ಇಲ್ಲಿ ಈ ತತ್ವ, ಇದರಲ್ಲಿ ಬರುವಂತಹ ತತ್ವ ಅಂದರೆ ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳು ಸಮಾನವಾಗಿದ್ದರೆ ಸಮಾನವಾದ ಭುಜದ ಎದುರಿರುವ ಕೋನಗಳು ಕೂಡ ಸಮಾನವಾಗಿದೆ. ಅಂದರೆ ಎ ಬಿ ಎಂಬ ಭುಜದ ಎದುರಿರುವ ಕೋನ ಅಂತ ಹೇಳುವಂಥದ್ದು ಸಿ. ಹಾಗಿದ್ರೆ ಸಿ ಸಮ ಕೋನ ಸಿ ಸಮ ಎ ಬಿ ಎಂಬ ಭುಜದ ಎದುರಿರುವ ಕೋನ ಸಿ. ಅದೇ ಎ ಬಿ ಎಂಬ ಭುಜವು ಪಿ ಆರ್ ಎಂಬ ಭುಜಕ್ಕೆ ಸಮಾನವಾದ್ದರಿಂದ ಈ ಭುಜದ ಎದುರಿರುವ ಕೋನ ಕ್ಯೂ. ಹಾಗಿದ್ರೆ ಕೋನ ಕ್ಯೂ ಎಂಬುದು ಸಮಾನವಾಗಿದೆ. ಅಂದರೆ ಎರಡು ಭುಜಗಳು ಸಮಾನವಾಗಿರುವಂಥ ಎರಡು ಭುಜಗಳ ಎದುರಿರುವ ಕೋನಗಳು ಕೂಡ ಸಮಾನವಾಗಿರುವಂಥದ್ದು. ಇದು ಎರಡನೇ ತತ್ವ. ಹಾಗಿದ್ರೆ ಎರಡನೇದು ಬರಿಬೋದಲ್ವ ನಮಗೆ. ಎ ಸಿ ಮತ್ತು ಕ್ಯೂ ಆರ್ ಎಂಬ ಭುಜಗಳು ಎರಡು ಕೂಡ ಸಮಾನವಾದ್ದರಿಂದ ಅವುಗಳ ಮುಂದೆ ಇರುವಂತಹ ಎದುರಿರುವಂತಹ ಕೋನಗಳು ಕೂಡ ಸಮಾನ. ಅಂದರೆ ಎ ಸಿ ಎಂಬ ಭುಜದ ಎದುರಿರುವಂಥ ಕೋನ ಬಿ. ಎ ಸಿ ಎಂಬ ಭುಜದ ಎದುರಿರುವಂಥ ಕೋನ ಬಿ. ಹಾಗಿದ್ರೆ ಕೋನ ಬಿ ಸಮ ಕ್ಯೂ ಆರ್ ಎಂಬ ಭುಜದ ಎದುರಿರುವಂಥ ಕೋನ ಪಿ. ಕೋನ ಪಿ. ನಂತರ ಬಿ ಸಿ ಎಂಬ ಭುಜವು 7 ಸೆಂಟಿಮೀಟರ್. ಈ ಭುಜದ ಮುಂದೆ ಇರುವಂತಹ ಕೋನ, ಎದುರಿರುವಂತಹ ಕೋನ ಎ. ಸೊ ಕೋನ ಎ ಸಮ ಪಿ ಕ್ಯೂ ಎಂಬ ಭುಜದ ಎದುರಿರುವಂತಹ ಕೋನ ಪಿ. ಇದು ಕ್ಯೂ ಆರ್ ಅಲ್ವಾ. ಪಿ ಕ್ಯೂ ಎಂಬ ಭುಜದ ಎದುರಿರುವಂತಹ ಕೋನ ಆರ್. ಹಾಗಿದ್ರೆ ತತ್ವ ಕೂಡ ಅರ್ಥ ಆಯ್ತಲ್ಲ ನಿಮಗೆ. ಏನು, ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನವಾಗಿರುತ್ತದೆ. ಅಂದರೆ ಎ ಬಿ ಪಿ ಆರ್ ಎಂಬುದು ಎರಡು ಭುಜಗಳು ಕೂಡ ಸಮಾನವಾಗಿದೆ. ಅದರ ಮುಂದೆ ಇರುವಂತಹ ಅಥವಾ ಎದುರಿರುವಂತಹ ಕೋನ ಪಿ ಆರ್ ಎಂಬ ಎದುರಿರುವಂತಹ ಕೋನ ಕ್ಯೂ, ಅವುಗಳು ಸಮಾನವಾಗಿರ್ತವೆ. ಅದೇ ರೀತಿ ಎ ಸಿ ಮತ್ತು ಕ್ಯೂ ಆರ್, ಬಿ ಮತ್ತು ಪಿ ಎಂಬ ಕೋನಗಳು ಸಮಾನ. ಬಿ ಸಿ ಪಿ ಕ್ಯೂ, ಎ ಮತ್ತು ಕೋನ ಆರ್ ಸಮಾನವಾಗಿರ್ತದೆ. ಇಲ್ಲಿ ಎರಡನೆಯ ತತ್ವ. ಮೊದಲ ತತ್ವ ಅಂದರೆ ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನವಾಗಿದ್ದರೆ ಅದರ ಕೋನಗಳು ಕೂಡ ಸಮಾನವಾಗಿರ್ತವೆ. ಎರಡನೆಯದರಲ್ಲಿ ಯಾವ ಕೋನಗಳು ಸಮಾನ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹೇಗೆ, ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನವಾಗಿದ್ದರೆ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನವಾಗಿರ್ತವೆ. ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ತತ್ವ, ಅದನ್ನು ಕೂಡ ಬರೆದಿಡಬೇಕು ನಿಮ್ಮ ನೋಟ್ಬುಕ್ಕಲ್ಲಿ. ನಮಗೆ ಇನ್ನೊಂದು ಉದಾಹರಣೆ ಕೂಡ ನೋಡುವ, ನಿಮಗೆ ಕರೆಕ್ಟಾಗಿ ಅರ್ಥ. ನಿಮ್ಮ ಪಾಠಪುಸ್ತಕದಲ್ಲಿ ಮೊದಲನೆಯ ಪ್ರಶ್ನೆ, ಕೆಳಗೆ ಕೊಡಲಾಗಿರುವ ಪ್ರತಿಯೊಂದು ಚಿತ್ರಗಳಲ್ಲೂ ಒಂದು ತ್ರಿಕೋನದ ಕೋನಗಳಿಗೆ ಸಮಾನವಾದ ಭುಜಗಳನ್ನು ಬರೀಲಿಕ್ಕೆ. ಮೊದಲ ಪ್ರಶ್ನೆಯಲ್ಲಿ ಇಲ್ಲಿ ಎ ಬಿ ಸಿ ಎಂಬ ಒಂದು ತ್ರಿಕೋನ ಇದೆ. ಅದೇ ರೀತಿ ಪಿ ಕ್ಯೂ ಆರ್ ಎಂಬ ಇನ್ನೊಂದು ತ್ರಿಕೋನ ಇದೆ. ನಿಮ್ಮ ಪಾಠಭಾಗದಲ್ಲಿ ಇರುವಂತಹ ಮೊದಲ ಚಟುವಟಿಕೆ ಎ ಬಿ. ಇಲ್ಲಿಗೆ ನಮಗೆ ಸಮಾನ ಭುಜಗಳು ಬರೀಬೇಕು, ಅದೇ ರೀತಿ ಸಮಾನ ಕೋನಗಳು ಕೂಡ ಬರೀಬೇಕು. ಇಲ್ಲಿ ಯಾವೆಲ್ಲ ಭುಜಗಳು ಎ ಬಿ ಸಿ ಎಂಬ ತ್ರಿಕೋನದ ಯಾವ ಭುಜಗಳು ಸಮಾನ ಅಂತ ಫಸ್ಟ್ ಬರೀಬೇಕು. ಇಲ್ಲಿ ಎ ಬಿ ಎಂಬ ಭುಜವು 6 ಸೆಂಟಿಮೀಟರ್. ಅದೇ ರೀತಿ ಪಿ ಕ್ಯೂ ಆರ್ ಎಂಬ ತ್ರಿಕೋನದ ಪಿ ಆರ್ ಎಂಬ ಭುಜಕ್ಕೆ ಸಮಾನ, ಹೌದಲ್ವಾ. ಪಿ ಆರ್ ಎಂಬ ಭುಜಕ್ಕೆ ಸಮಾನ. ಯಾಕೆ, ಎ ಬಿ 6 ಸೆಂಟಿಮೀಟರ್, ಅದೇ ರೀತಿ ಪಿ ಆರ್ ಎಂಬುದು ಕೂಡ 6 ಸೆಂಟಿಮೀಟರ್. ಹಾಗಿದ್ರೆ ಅದರ ಕೋನಗಳು ಕೂಡ ನಮಗೆ ಅಲ್ಲೇ ಬರಿಬೋದಲ್ವಾ. ಸಮಾನ ಕೋನಗಳು ಎ ಬಿ ಎಂಬ ಭುಜದ ಎದುರಿರುವಂತಹ ಕೋನ ಸಿ ಸಮ ಎ ಬಿ ಎಂಬ ಭುಜದ ಎದುರಿರುವಂಥ ಕೋನ ಸಿ. ಪಿ ಆರ್ ಎಂಬ ಭುಜದ ಎದುರಿರುವಂತಹ ಕೋನ ಕ್ಯೂ. ಹಾಗಿದ್ರೆ ಎ ಬಿ ಸಮ ಪಿ ಆರ್, ಕೋನಗಳು ಸಿ ಮತ್ತು ಕ್ಯೂಗಳು ಸಮಾನ. ಎರಡನೇದು ಯಾವುದು,
ಎ ಬಿ ಆಯಿತು. ಎ ಸಿ 4 ಸೆಂಟಿಮೀಟರ್, ಆದ್ದರಿಂದ ಎ ಸಿ ಸಮ ಆರ್ ಕ್ಯೂ ಅಥವಾ ಕ್ಯೂ ಆರ್ ಸಮಾನ. ಭುಜಗಳು ಯಾವುದು? ಎ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಬಿ. ಕೋನ ಬಿ ಸಮ ಕ್ಯೂ ಆರ್. ಕ್ಯೂ ಆರ್ ಎಂಬ ಭುಜದ ಎದುರಿರುವಂತಹ ಕೋನ ಪಿ. ಕೋನ ಪಿಗೆ ಸಮಾನ. ಅದೇ ರೀತಿ ಬಿ ಸಿ ಎಂಬ ಭುಜ 5 ಸೆಂಟಿಮೀಟರ್, ಪಿ ಕ್ಯೂ ಎಂಬ ಭುಜ 5 ಸೆಂಟಿಮೀಟರ್, ಅದರಿಂದ ಪಿ ಕ್ಯೂ. ಬಿ ಸಿ ಸಮ ಪಿ ಕ್ಯೂ. ಬಿ ಸಿ ಎಂಬ ಭುಜದ ಎದುರಿರುವಂಥ ಕೋನ ಎ. ಕೋನ ಎ ಸಮ ಪಿ ಕ್ಯೂ. ಪಿ ಕ್ಯೂ ಎಂಬ ಭುಜದ ಎದುರಿರುವಂಥ ಕೋನ ಆರ್. ಅರ್ಥ ಆಯ್ತಲ್ಲ? ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಆ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ ಆಗಿರ್ತದೆ. ಎರಡನೇ ಚಟುವಟಿಕೆ, ನಿಮ್ಮ ಪಾಠಭಾಗದಲ್ಲಿರುವಂತಹ ಎರಡನೇ ಚಟುವಟಿಕೆಗೆ ಹೋಗುವ. ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕೆಳಗೆ ರಚಿಸಲಾಗಿರುವ ಎರಡು ತ್ರಿಕೋನಗಳಲ್ಲಿ ಎ ಬಿ ಸಮ ಕ್ಯೂ ಆರ್, ಎ ಬಿ ಸಮ ಕ್ಯೂ ಆರ್, ಅದೇ ರೀತಿ ಬಿ ಸಿ ಸಮ ಆರ್ ಪಿ, ಎ ಬಿ ಸಮ ಕ್ಯೂ ಆರ್, ಅದೇ ರೀತಿ ಬಿ ಸಿ ಸಮ ಆರ್ ಪಿ, ಸಿ ಎ ಸಮ ಪಿ ಕ್ಯೂ. ಇಲ್ಲಿ ತ್ರಿಕೋನ ಎ ಬಿ ಸಿ ಒಂದು ತ್ರಿಕೋನ ಕೊಟ್ಟಿದ್ದಾರೆ, ಅದೇ ರೀತಿ ಪಿ ಕ್ಯೂ ಆರ್ ಎಂಬ ಇನ್ನೊಂದು ತ್ರಿಕೋನ ಕೊಟ್ಟಿದ್ದಾರೆ. ಈ ಎರಡು ತ್ರಿಕೋನಗಳಲ್ಲಿ ಯಾವ ಭುಜಗಳು ಸಮಾನ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಎ ಬಿ ಸಮ ಕ್ಯೂ ಆರ್, ಅದೇ ಎ ಬಿ ಎಂಬ ಭುಜವು ಕ್ಯೂ ಆರ್ ಎಂಬ ಭುಜಕ್ಕೆ ಸಮಾನವಾಗಿದೆ. ಅದೇ ರೀತಿ ಬಿ ಸಿ ಎಂಬ ಭುಜವು ಆರ್ ಪಿ ಎಂಬ ಭುಜಕ್ಕೆ ಸಮಾನವಾಗಿದೆ. ಆರ್ ಪಿ ಎಂಬ ಭುಜಕ್ಕೆ ಸಮಾನವಾಗಿದೆ. ಸಿ ಎ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನವಾಗಿದೆ. ಇಲ್ಲಿ ಕೋನ ಎ ಸಮ 40 ಡಿಗ್ರಿ ಕೊಟ್ಟಿದ್ದಾರೆ, ಅದೇ ರೀತಿ ಕೋನ ಬಿ ಸಮ 60 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋನ ಸಿ ನಮಗೆ ಕಂಡುಹಿಡಿಬೋದಲ್ವಾ? ಹೇಗೆ ಕಂಡುಹಿಡಿಬೋದು? ಒಂದು ತ್ರಿಕೋನದ ಒಳಕೋನಗಳ ಮೊತ್ತ ನಮಗೆ ಗೊತ್ತುಂಟು 180 ಡಿಗ್ರಿ. ಹಾಗಿದ್ರೆ ತ್ರಿಕೋನದ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ, ನಮಗೆ ಮೂರನೇ ಕೋನವನ್ನು ಕೂಡ ಕಂಡುಹಿಡಿಬೋದು. ಹೇಗೆ? ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಸಮ 180 ಡಿಗ್ರಿ. ಯಾಕೆ 180 ಡಿಗ್ರಿ? ತ್ರಿಕೋನದ ಒಳಕೋನಗಳ ಮೊತ್ತ 180 ಡಿಗ್ರಿ. ಅದರಿಂದ ಕೋನ ಎ ಕುಡಿಸು ಕೋನ ಬಿ ಕೋನ ಸಿ ಸಮ 180 ಡಿಗ್ರಿ. ನಮಗೆ ಕೋನ ಎ ಎಷ್ಟು ಅಂತ ಗೊತ್ತುಂಟು, ಹೌದಲ್ವಾ? ಕೋನ ಎ ಸಮ 40 ಡಿಗ್ರಿ ಅಂತ ಗೊತ್ತುಂಟು. ಅದೇ ರೀತಿ ಕೋನ ಬಿ 60 ಅಂತ ಗೊತ್ತುಂಟು. ಕೋನ ಸಿ ಗೊತ್ತಿಲ್ಲ, ಸಮ 180 ಡಿಗ್ರಿ. 60 ಮತ್ತು 60 ಕುಡಿಸು 40 100 ಪ್ಲಸ್ ಸಿ ಸಮ 180 ಡಿಗ್ರಿ. ಇದರ ಕೋನ ಸಿ ಹೇಗೆ ಕಂಡುಹಿಡಿಬೋದು? ಕೋನ ಸಿ ಸಮ 180 ಕಳೆ 180. ಹಾಗಿದ್ರೆ ಕೋನ ಸಿ ಸಮ 80 ಡಿಗ್ರಿ ಆಯಿತು. ಕೋನ ಸಿ ಸಮ ನಮಗೆ ಗೊತ್ತಾಯ್ತಿಲ್ಲ 80 ಡಿಗ್ರಿ. ಎರಡು ಕೋನಗಳು ಕೊಟ್ಟಿದ್ದಾರೆ, ಮೂರನೇ ಕೋನವನ್ನು ನಾವು ಫಸ್ಟ್ ಕಂಡುಹಿಡಿದೆವು. 40 ಮತ್ತು 40, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎ ಅಂದರೆ 40 ಡಿಗ್ರಿ, ಬಿ 60, ಸಿ ಗೊತ್ತಿಲ್ಲ 180. ಆಗ ಪ್ಲಸ್ ಮಾಡಿ ನಾವು ಬರೆದೆವು 100 ಪ್ಲಸ್ ಸಿ ಸಮ 180. ಕೋನ ಸಿ ಸಮ 180 ಕಳೆ 100. ಇಲ್ಲಿ ಕೂಡಿಸಿದ್ದು ಆಚೆ ಹೋಗುವಾಗ ಕಳೆ ಆಯಿತು. 100 ಸಮ 180 ಸಮ 100 ಅಂತ ಹೇಳಿದ್ರೆ 80, ಸಿ ಸಮ 80 ಆಯಿತು. ಹಾಗೆ ನಮಗಿಲ್ಲಿ ನಾವು ಫಸ್ಟ್ ತತ್ವದ ಪ್ರಕಾರ ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ ಅಂತ ನಾವು ಕಲಿತಿದ್ದೇವೆ ಆಲ್ರೆಡಿ. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಭುಜಗಳು ಸಮಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಒಂದು ಸಲ ನೋಡುವ. ಯಾವ ಕೋನಗಳು ಸಮಾನ ಅಂತ ಬರೀಬೇಕಿಲ್ಲಿ. ಎ ಬಿ ಎಂಬ ಭುಜವು ಕ್ಯೂ ಆರ್ ಎಂಬ ಭುಜಕ್ಕೆ ಸಮಾನ. ಹಾಗಿದ್ರೆ ಎ ಬಿ, ಹಾಗಿದ್ರೆ ನಮಗಿಲ್ಲೀಗ ಸಮಾನ ಕೋನಗಳನ್ನು ಬರೀಬೇಕು. ಇಲ್ಲಿ ಎ ಬಿ ಸಮ ಕ್ಯೂ ಆರ್ ಎಂಬ ಎರಡು ಭುಜಗಳು ಸಮಾನ ಆದ್ದರಿಂದ ಎ ಬಿ ಸಮ
ಕ್ಯೂ ಆರ್ ಎಂಬ ಎರಡು ಭುಜಗಳು ಸಮಾನ, ಅವುಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ. ಯಾವುದೆಲ್ಲ? ಎ ಬಿ ಎಂಬ ಭುಜದ ಎದುರಿರುವಂತಹ ಕೋನ ಸಿ. ಸೊ ಕೋನ ಸಿ ಸಮ ಕ್ಯೂ ಆರ್. ಕ್ಯೂ ಆರ್ ಎಂಬ ಭುಜದ ಎದುರಿರುವಂತಹ ಕೋನ ಪಿ. ಕೋನ ಪಿ ಕೂಡ ಸಮನಾಗಿದೆ. ಅದೇ ರೀತಿ ಬಿ ಸಿ ಎಂಬ ಭುಜ, ಬಿ ಸಿ ಎಂಬ ಭುಜ ಪಿ ಆರ್ ಪಿ ಎಂಬ ಭುಜಕ್ಕೆ ಸಮಾನ. ಬಿ ಸಿ ಸಮ ಆರ್ ಪಿ. ಹಾಗಿದ್ರೆ ಬಿ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಎ ಸಮ ಆರ್ ಪಿ. ಆರ್ ಪಿ ಎಂಬ ಭುಜದ ಎದುರಿರುವಂತಹ ಕೋನ ಕ್ಯೂ. ಇಲ್ಲಿ ನೆಕ್ಸ್ಟ್ ಸಿ ಎ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಆದ್ದರಿಂದ ಸಿ ಎ ಎಂಬ ಭುಜದ ಎದುರಿರುವಂತಹ ಕೋನ ಬಿ. ಕೋನ ಬಿ ಸಮ ಪಿ ಕ್ಯೂ. ಪಿ ಕ್ಯೂ ಎಂಬ ಭುಜದ ಎದುರಿರುವಂತಹ ಕೋನ ಆರ್. ಕೋನ ಆರ್. ಇಲ್ಲಿ ಕೋನ ಸಿ ಸಮ ನಮಗೆ ಗೊತ್ತುಂಟು. ಕೋನ ಸಿ ಅಂದರೆ 80 ಡಿಗ್ರಿ. ಹಾಗಿದ್ರೆ ಕೋನ ಸಿ ಸಮ ಕೋನ ಪಿ ಆದ್ದರಿಂದ ಇಲ್ಲಿ ನಮಗೆ 80 ಅಂತ ಬರೀಬೋದು. ಎರಡು ಕೋನಗಳು ಕೂಡ ಸಮಾನ ಆದ್ದರಿಂದ ಸಿ ಮತ್ತು ಪಿ ಸಮಾನ ಆದ್ದರಿಂದ ಅಲ್ಲಿ ನಮಗೆ 80 ಡಿಗ್ರಿ ಅಂತ ಬರಿಬೋದು. ಅದೇ ರೀತಿ ಬಿ ಸಿ ಸಮ ಆರ್ ಪಿ. ಕೋನ ಎ ಸಮ ಕ್ಯೂ. ಕೋನ ಎ ನಮಗೆ ಗೊತ್ತುಂಟು 40 ಡಿಗ್ರಿ. ಆದ್ದರಿಂದ ಕೋನ ಕ್ಯೂ ಕೂಡ 40 ಆಗಿರ್ತದೆ. ಹಾಗಿದ್ರೆ ಕೋನ ಪಿ ಸಮ ನಮಗೆ 80, ಕೋನ ಕ್ಯೂ 40. ಕೋನ ಬಿ ಮತ್ತು ಕೋನ ಆರುಗಳು ಸಮಾನ ಆದ್ದರಿಂದ 60 ಡಿಗ್ರಿ ಅಂತ ಬರೀಬೋದು. ಇಲ್ಲಿ ಒಂದು ತ್ರಿಕೋನದ 3 ಭುಜಗಳು ಇನ್ನೊಂದು ತ್ರಿಕೋನದ 3 ಭುಜಗಳಿಗೆ ಸಮಾನ ಅಂತ ಹೇಳಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಅದರಿಂದ ಅವುಗಳ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ ಆಗಿರ್ತದೆ. ಆ ರೀತಿಯಲ್ಲಿ ನಾವು ಮಾಡಿರುವಂಥದ್ದು. ಇಲ್ಲಿ 2 ಕೋನಗಳು ಕೊಟ್ಟಿರುವ ಕಾರಣ ನಮಗೆ 3ನೇ ಕೋನ ಕೂಡ ಕಂಡಿರ್ಬೋದು. ಹೀಗೆ ಒಂದು ತ್ರಿಕೋನದ ಒಳಕೋನಗಳ ಮೊತ್ತ 180 ಡಿಗ್ರಿ ಆದ್ದರಿಂದ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಸಮ 180 ಡಿಗ್ರಿ ಆಗಿದ್ರೆ ಎ ಸಮ 40, ಬಿ 60, ಸಿ ಗೊತ್ತಿಲ್ಲ 180. ನಮಗೆ ಸಿ ಅಂತ ಹೇಳುವಂಥದ್ದು 80 ಡಿಗ್ರಿ ಸಿಕ್ಕಿದೆ. ಇಲ್ಲಿ 80 ಆದ್ದರಿಂದ ಸಿ ಕೋನ ಸಿ ಸಮ 80. ನಾವು ಕಲ್ತಿರುವ ಪ್ರಕಾರ ತ್ರಿಕೋನಗಳ ಭುಜಗಳು ಸಮಾನ ಆದ್ದರಿಂದ ಅವುಗಳ ಮುಂದೆ ಇರುವಂತಹ ಸಮಾನ ತ್ರಿಕೋನಗಳ ಮುಂದೆ ಇರುವಂತಹ ಕೋನಗಳು ಕೂಡ ಸಮಾನ. ಅದರಿಂದ ಸಮಾನ ಕೋನ ಭುಜಗಳನ್ನು ಬರೆದೆವು, ಅದೇ ರೀತಿ ಸಮಾನ ಕೋನಗಳನ್ನು ಬರೆದೆವು. ಅವುಗಳು ಎಷ್ಟು ಅಂತಲೂ ಕೂಡ ಬರ್ತೇವೆ. ಎರಡನೇ ಚಟುವಟಿಕೆ. ಚಿತ್ರದಲ್ಲಿ ತ್ರಿಕೋನ ಎ ಬಿ ಸಿ ಎ ಬಿ ಸಿ ಮತ್ತು ಡಿ. ಚಿತ್ರದಲ್ಲಿ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿ ಎಂಬುವುಗಳ ಕೋನಗಳು ಸಮಾನವಾಗಿದೆಯೇ ಮತ್ತು ಕಾರಣವೇನು? ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ತ್ರಿಕೋನ ಎ ಬಿ ಸಿ ಡಿಗಳು ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿಗಳು ಸಮಾನವಾಗಿದೆಯೋ ಯಾಕೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇಲ್ಲಿ ಎ ಸಿ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎ ಡಿ ಕೂಡ 8 ಅಂತ ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಿ ಸಿ ಸಮ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಿ ಡಿ ಕೂಡ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೆರಡು ಭುಜಗಳು ಕೊಟ್ಟಿದ್ದಾರೆ, 2 ತ್ರಿಕೋನಗಳು ಎ ಬಿ ಸಿ, ಅದೇ ರೀತಿ ಎ ಬಿ ಡಿ ಎಂಬ 2 ತ್ರಿಕೋನಗಳು. 2 ತ್ರಿಕೋನಗಳಲ್ಲಿ ಕೂಡ 2 ಭುಜಗಳ ಅಳತೆಗಳನ್ನು ಕೂಡ ಕೊಟ್ಟಿದ್ದಾರೆ. ಎ ಡಿ 8 ಸೆಂಟಿಮೀಟರ್, ಎ ಸಿ 8 ಸೆಂಟಿಮೀಟರ್, ಅದೇ ರೀತಿ ಬಿ ಸಿ 6 ಸೆಂಟಿಮೀಟರ್, ಬಿ ಡಿ ಕೂಡ 6 ಸೆಂಟಿಮೀಟರ್. ನಮಗೆ ಇದರಲ್ಲಿ ಸಮಾನವಾದ ಭುಜಗಳನ್ನು ಫಸ್ಟಿಗೆ ಬರೆಯುವ. ಯಾವುದೆಲ್ಲ? ಎ ಸಿ ಸಮ ಎ ಡಿ, ಹೌದಲ್ಲ? ಎ ಸಿ ಸಮ ಎ ಡಿ ಸಮ ಎಷ್ಟು? 8 ಸೆಂಟಿಮೀಟರ್. ಇದು ಪ್ರಶ್ನೆಯಲ್ಲೇ ಕೊಟ್ಟಿರುವಂಥದ್ದು. ಎ ಸಿ ಸಮ ಎ ಡಿ. ಅದೇ ರೀತಿ ಬಿ ಡಿ ಸಮ ಬಿ ಸಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಬಿ ಡಿ ಸಮ ಬಿ ಸಿ ಸಮ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಕೋನ ಎ ಬಿ ಸಿಯಲ್ಲಿ
ಬಿ ಸಿ ಎಂಬುದು 6 ಸೆಂಟಿಮೀಟರ್, ಅದೇ ರೀತಿ ಎ ಸಿ ಎಂಬುದು 8 ಸೆಂಟಿಮೀಟರ್. ಹೌದಲ್ವಾ? ತ್ರಿಕೋನ ಎ ಬಿ ಡಿಯಲ್ಲಿ ಎ ಡಿ ಸಮ 8 ಸೆಂಟಿಮೀಟರ್, ಬಿ ಡಿ ಸಮ 6 ಸೆಂಟಿಮೀಟರ್. ಹಾಗಿದ್ರೆ ಈ ತ್ರಿಕೋನವನ್ನು ಮಾತ್ರ ನೋಡಿ. ಇವಾಗ ಯಾವುದು? ಎ ಬಿ ಡಿ ತ್ರಿಕೋನವನ್ನು ನೋಡಿ. ಇಲ್ಲಿ ಎ ಬಿ ಎಂಬುದು ಎರಡು ತ್ರಿಕೋನಗಳ ಕಾಮನ್ ಆಗಿರುವಂತಹ ಭುಜ, ಅಂದರೆ ಎರಡಕ್ಕೂ ಕೂಡ ಸಮಾನವಾಗಿರುವಂತಹ ಭುಜ ಆಗಿದೆ ಎ ಬಿ ಎಂಬುದು. ಹೌದಲ್ವಾ? ಎ ಬಿ ಎಂಬುದು ಸಮಾನ ಭುಜ. ಯಾವುದಕ್ಕೆ? ಎ ಬಿ ಎಂಬುದು ಸಮಾನ ಭುಜ ಎ ಬಿ ಸಿ ಎಂಬ ತ್ರಿಕೋನಕ್ಕೆ ಮತ್ತು ಎ ಬಿ ಡಿ ಎಂಬ ತ್ರಿಕೋನದ ಸಮಾನವಾದ ಭುಜ ಎಂಬುದು ಎ ಮತ್ತು ಬಿ. ಹಾಗಿದ್ರೆ ಈ ತ್ರಿಕೋನದಲ್ಲಿ ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಎ ಬಿ ಎಂಬ ಭುಜವು ಬಿ ಸಿ ಎಂಬ ಭುಜವು ಸಮಾನ. ಈ ತ್ರಿಕೋನದಲ್ಲಿ ಎ ಬಿ ಮತ್ತು ಬಿ ಸಿ ಮತ್ತು ಎ ಸಿ ಎಂಬ ಭುಜಗಳು, ಅದೇ ರೀತಿ ಎ ಬಿ ಡಿ ಎಂಬ ತ್ರಿಕೋನದಲ್ಲಿ ಎ ಡಿ ಮತ್ತು ಬಿ ಡಿ ಮತ್ತು ಎ ಬಿ ಎಂಬ ಭುಜಗಳು ಸಮಾನವಾಗಿದೆ. ಹೌದಲ್ವಾ? ಹೇಗೆ? ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಬಿ ಸಿ ಎಂಬ ಭುಜವು ಎ ಬಿ ಡಿ ಎಂಬ ತ್ರಿಕೋನದಲ್ಲಿ ಬಿ ಡಿ ಎಂಬ ಭುಜವು ಸಮಾನ. ಇದ್ರೆ ಎರಡು ಭುಜಗಳು ಸಮಾನ. ಅದೇ ರೀತಿ ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಎ ಸಿ ಎಂಬ ಭುಜವು ಎ ಬಿ ಡಿ ಎಂಬ ತ್ರಿಕೋನದಲ್ಲಿ ಎ ಡಿ ಎಂಬ ಭುಜವು ಸಮಾನ. ಎ ಬಿ ಕೂಡ ಸಮಾನ. ಯಾಕೆ? ಎರಡು ತ್ರಿಕೋನದಲ್ಲಿ ಕೂಡ ಎ ಬಿ ಎಂಬ ಭುಜವು ತ್ರಿಕೋನ. ಯಾಕೆ? ಎ ಬಿ ಎಂಬ ಭುಜವು ಎರಡು ತ್ರಿಕೋನಗಳ ಸಮಾನ ಭುಜ. ಎರಡು ತ್ರಿಕೋನಗಳ ಸಮಾನ ಭುಜ ಎ ಬಿ ಆದ್ದರಿಂದ ನಮಗೆ ಹೇಳ್ಬೋದು ಇಲ್ಲಿ ಹೇಗೆ? ಒಂದು ತ್ರಿಕೋನದ ಎರಡು ಭುಜಗಳು ಇನ್ನೊಂದು ತ್ರಿಕೋನದ ಎರಡು ಭುಜಗಳಿಗೆ ಸಮಾನವಾದರೆ ಮೂರನೇ ಭುಜ ಕೂಡ ಸಮಾನ. ಅಲ್ಲಿ ಕೋನಗಳು ಬರ್ತವೆ. ಹೇಗೆ? ಒಂದು ತ್ರಿಕೋನದ ಎರಡು ಭುಜಗಳು ಸಮಾನವಾಗಿದ್ದರೆ ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳ ಎದುರಿರುವಂತಹ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ. ಹೌದಲ್ಲ? ಎರಡನೇ ತತ್ವದಲ್ಲಿ ನಾವು ಕಲಿತಿದ್ದೇವೆ. ಹಾಗಿದ್ರೆ ಇಲ್ಲಿ ಎ ಡಿ ಬಿ ಎ ಬಿ ಸಿ ತ್ರಿಕೋನ ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಎ ಸಿ ಮತ್ತು ಎ ಡಿ 8 ಸೆಂಟಿಮೀಟರ್. ಎ ಸಿ ಮತ್ತು ಎ ಡಿ ಎಂಬುದು ಎರಡು ತ್ರಿಕೋನಗಳಲ್ಲಿ ಸಮಾನ. ಆದ್ದರಿಂದ ತ್ರಿಕೋನ ಎ ಬಿ ಸಿ ಎಂಬಲ್ಲಿ ಎ ಸಿ ಎಂಬ ಭುಜದ ಎದುರಿರುವ ಕೋನ ಇದು ಅಲ್ವಾ? ಎ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಇದು. ಅದೇ ರೀತಿ ಎ ಡಿ ಎಂಬ ಭುಜದ ಎದುರಿರುವಂತಹ ಕೋನ ಇದು. ಅಂದರೆ ಈ ಎರಡು ಭುಜಗಳು ಸಮಾನ ಅಂತ ಹೇಳ್ಬೋದು. ಅದನ್ನು ಹೇಗೆ ಬರೀಬೇಕು? ಎ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಸಿ ಬಿ ಎ ಅಂತ ಬರಿಬೋದು. ಹೌದಲ್ಲ? ಸಿ ಬಿ ಎ ಸಮ ಎ ಡಿ ಎಂಬ ಭುಜದ ಎದುರಿರುವಂತಹ ಕೋನ ಎ ಬಿ ಡಿ. ಎ ಬಿ ಡಿ. ಹಾಗಿದ್ರೆ ಈ ಎರಡು ಕೋನಗಳು ಕೂಡ ಸಮಾನ. ಎ ಸಿ ಎಂಬ ಭುಜ ಎ ಡಿ ಎಂಬ ಭುಜಗಳು ಸಮಾನ. ಎ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಎ ಡಿ ಎಂಬ ಭುಜದ ಎದುರಿರುವಂತಹ ಕೋನಕ್ಕೆ ಸಮಾನ. ಹಾಗಿದ್ರೆ ಎ ಬಿ ಸಿ ಮತ್ತು ಎ ಬಿ ಡಿ ಎರಡು ಕೋನಗಳು ಕೂಡ ಸಮಾನ ಆಗಿರ್ತದೆ. ಅದೇ ರೀತಿ ಇಲ್ಲಿ ಇದರ ವಿರುದ್ಧ ಭುಜ ಕೂಡ ನಮಗೆ ಹಾಗೆ ಹೇಳ್ಬೋದು. ಹೇಗೆ? ಈ ಬಿ ಡಿ ಮತ್ತು ಬಿ ಸಿಗಳು ಎರಡು ಭುಜಗಳು ಸಮಾನ. ಯಾವುದೆಲ್ಲ? ಬಿ ಡಿ ಮತ್ತು ಬಿ ಸಿ ಎಂಬ ಎರಡು ಭುಜಗಳು ಸಮಾನ 6 ಸೆಂಟಿಮೀಟರ್. ಹಾಗಿದ್ರೆ ಇವುಗಳ ಎದುರಿರುವಂತಹ ಕೋನ ಬಿ ಡಿ ಎಂಬ ಭುಜದ ಎದುರಿರುವಂತಹ ಕೋನ ಬಿ ಎ ಡಿ. ಬಿ ಎ ಡಿ ಕೋನ ಬಿ ಎ ಡಿ ಸಮ ಬಿ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಬಿ ಎ ಸಿ. ಬಿ ಎ ಸಿ ಕೂಡ ಸಮಾನ. ಹಾಗಿದ್ರೆ ಈ ಎರಡು ಕೋನಗಳು ಕೂಡ ಸಮಾನ ಆಯಿತು. ಎರಡು ಭುಜಗಳು ಸಮಾನ, ಅದೇ ರೀತಿ ಎರಡು ಕೋನಗಳು ಕೂಡ ಸಮಾನ. ಇಲ್ಲಿ ಏನು ಕೇಳಿದ್ದಾರೆ? ಈ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿ ಎಂಬುವುಗಳ ಕೋನಗಳು ಸಮಾನವಾಗಿದೆ. ಹಾಗಿದ್ರೆ ಕೋನಗಳು ಸಮಾನ ಆಯ್ತು ಇಲ್ಲಿ. ಹೌದಲ್ವಾ? ಎ ಬಿ ಸಿ ಎಂಬ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿಗಳ ಕೋನಗಳು ಸಮಾನ. ಕಾರಣವೇನು? ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ
ಅವುಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನವಾಗಿರುತ್ತದೆ. ಹಾಗಿದ್ರೆ ಇಲ್ಲಿ ಎ ಸಿ ಸಮ ಎ ಡಿ ಸಮ 8 ಸೆಂಟಿಮೀಟರ್, ಅದರಿಂದ ಸಿ ಬಿ ಎ ಮತ್ತು ಎ ಬಿ ಡಿ ಎಂಬ ಕೋನಗಳು ಸಮಾನ, ಇವುಗಳ ಎದುರಿರುವಂತಹ ಕೋನಗಳು ಸಮಾನ. ಹಾಗಿದ್ರೆ ಈ ಎರಡು ಕೋನಗಳು ಸಮಾನ ಅಂತ ಆಯಿತು. ಹಾಗಿದ್ರೆ ಬಿ ಮತ್ತು ಸಿ ಯ ಕಥೆಯಲ್ಲಿ ಬಿ ಮತ್ತು ಸಿ ಕೂಡ ಸಮಾನವಾಗಿದೆ, ಹೌದಲ್ವಾ? ಒಂದು ಈ ತ್ರಿಕೋನದ ಈ ಎರಡು ವಿರುದ್ಧ ಭುಜಗಳು ಕೂಡ ಕೋನಗಳು ಕೂಡ ಸಮಾನ ಆದ್ದರಿಂದ ಇಲ್ಲಿ ಬಿ ಮತ್ತು ಸಿ ಕೂಡ ಡಿ ಮತ್ತು ಸಿ ಕೂಡ ಸಮಾನವಾಗಿದೆ, ಹೌದಲ್ಲ? ನೆಕ್ಸ್ಟ್, ಈಗ ಆಗಲಿಲ್ಲ ನಾನು ಹೇಳುವಾಗ ವಿಚಾರ ಆಗಿದೆ ಸಾಕು ಸರ್. ಈಗ ನಾವು ಎರಡು ತತ್ವಗಳನ್ನು ಕಲ್ತೇವಲ್ವಾ? ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನ ಆದರೆ ಕೋನಗಳು ಕೂಡ ಸಮಾನ. ಅದೇ ರೀತಿ ಎರಡನೆಯದು, ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನವಾಗಿದ್ದರೆ ಆ ಭುಜಗಳ ಎದುರಿರುವಂತಹ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನ. ಈಗ ನಾವು ಎರಡನೇ ತತ್ವಕ್ಕೆ ಹೋಗುವ, ಮೂರನೇ ತತ್ವಕ್ಕೆ ಹೋಗುವ. ಎರಡು ಭುಜಗಳು ಮತ್ತು ಕೋನ. ಇಲ್ಲಿ ಎರಡು ಭುಜಗಳು ಮತ್ತು ಕೋನ, ಎರಡು ಭುಜಗಳು ಕೊಟ್ಟಿದ್ದಾರೆ. ಇಲ್ಲಿ ಎರಡು ತ್ರಿಕೋನದಲ್ಲಿ ಕೂಡ ಎರಡು ಭುಜಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಒಂದು ಕೋನವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕಲಿಯುವಂತಹ ತತ್ವ ಅಂದರೆ ಒಂದು ತ್ರಿಕೋನದ ಎರಡು ಭುಜಗಳು ಇನ್ನೊಂದು ತ್ರಿಕೋನದ ಎರಡು ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದೆ. ಅಂದರೆ ಇಲ್ಲಿಗ ಈ ಎರಡು ಭುಜಗಳು ಉಂಟು ಮಾಡುವಂಥ ಕೋನ ಎಂಬುದು 40 ಡಿಗ್ರಿ ಇದೆ. ಅದೇ ರೀತಿ ಈ ಎರಡು ಭುಜಗಳು ಉಂಟು ಮಾಡುವಂಥ ಕೋನ 40 ಡಿಗ್ರಿ ಬದಲು ಇಲ್ಲಿ 40 ಡಿಗ್ರಿ ಆಗಿದ್ದರೆ ಅದು ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಒಂದು ತ್ರಿಕೋನದ ಎರಡು ಭುಜಗಳು ಇನ್ನೊಂದು ತ್ರಿಕೋನದ ಎರಡು ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದೆ. ಅದೇ ರೀತಿ ಉಳಿದ ಎರಡು ಭುಜಗಳು ಮತ್ತು ಎರಡು ಕೋನಗಳು ಕೂಡ ಸಮಾನವಾಗಿದೆ. ಇಲ್ಲಿ ನಮಗೆ ಯಾವೆಲ್ಲ ಭುಜಗಳು ಸಮಾನ ಅಂತ ಬರೆಯುವ. ಫಸ್ಟಿಗೆ ಎ ಬಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಸೊ ಎ ಬಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನವಾಗಿದೆ. ಅದೇ ರೀತಿ ಎ ಸಿ ಎಂಬ ಭುಜವು ಪಿ ಆರ್ ಕ್ಯೂ ಎಂಬ ಭುಜಕ್ಕೆ ಸಮಾನವಾಗಿದೆ. ಎ ಬಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಅದೇ ರೀತಿ ಎ ಸಿ ಎಂಬ ಭುಜವು ಕ್ಯೂ ಆರ್ ಅಥವಾ ಆರ್ ಕ್ಯೂ ಎಂಬ ಭುಜಕ್ಕೆ ಸಮಾನವಾಗಿದೆ. ಇದರಲ್ಲಿ ಎರಡು ಭುಜಗಳು ಮತ್ತು ಎರಡು ಕೋನಗಳು ಸಮಾನವಾಯಿತು. ಅದೇ ರೀತಿ ಉಳಿದ ಎರಡು ಭುಜಗಳು ಮತ್ತು ಉಳಿದ ಎರಡು ಕೋನಗಳು ಕೂಡ ಸಮಾನ. ಯಾವುದೆಲ್ಲ ಉಳಿದ ಎರಡು ಭುಜಗಳು? ಬಿ ಸಿ ಎಂಬ ಭುಜವು ಪಿ ಆರ್ ಎಂಬ ಭುಜಕ್ಕೂ ಕೂಡ ಸಮಾನ. ಇಲ್ಲಿ ಕೋನ ಎ ಸಮ 40 ಡಿಗ್ರಿ, ಅಂದರೆ ಇಲ್ಲಿ ಎ ಬಿ ಎಂಬ ಭುಜವು ಪಿ ಕ್ಯೂ ಎಂಬ ಭುಜಕ್ಕೆ ಸಮಾನ. ಅದರಿಂದ ಎ ಬಿ ಎಂಬ ಭುಜದ ಎದುರಿರುವಂಥ ಕೋನ ಸಿ, ಎ ಬಿ ಎಂಬ ಭುಜದ ಎದುರಿರುವಂತಹ ಕೋನ ಸಿ, ಪಿ ಕ್ಯೂ ಎಂಬ ಭುಜದ ಎದುರಿರುವಂತಹ ಕೋನ ಆರ್. ಇದ್ರೆ ಕೋನ ಸಿ ಮತ್ತು ಕೋನ ಆರ್ಗಳು ಸಮಾನ. ಬಿ ಸಿ ಮತ್ತು ಬಿ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಎ, ಪಿ ಆರ್ ಎಂಬ ಭುಜದಲ್ಲಿರುವಂಥದ್ದು ಕೋನ ಕ್ಯೂ. ಇವುಗಳು ಸಮಾನ. ಉಳಿದದ್ದು ಯಾವುದು? ಎ ಬಿ ಆಯಿತು, ಬಿ ಸಿ ಆಯಿತು, ಎ ಸಿ ಎಂಬ ಭುಜವು 7 ಸೆಂಟಿಮೀಟರ್, ಆರ್ ಕ್ಯೂ ಅಥವಾ ಕ್ಯೂ ಆರ್ ಎಂಬ ಭುಜಕ್ಕೆ ಸಮಾನ. ಕೋನ ಎ ಸಿ ಎಂಬ ಭುಜ, ಇದು ಎ ಸಿ ಎಂಬ ಭುಜದ ಎದುರಿರುವಂತಹ ಕೋನ ಬಿ ಸಮ ಕ್ಯೂ ಆರ್ ಎಂಬ ಭುಜದ ಎದುರಿರುವಂತಹ ಕೋನ ಪಿ. ಇಲ್ಲಿ ಬರುವಂತಹ ತತ್ವ ಅಂದರೆ ಒಂದು ತ್ರಿಕೋನದ ಎರಡು ಭುಜಗಳು ಇನ್ನೊಂದು ತ್ರಿಕೋನದ ಎರಡು ಭುಜಗಳು ಮತ್ತು ಅವುಗಳು ಸೇರುವಾಗ ಉಂಟಾಗುವ ಕೋನಗಳು ಸಮಾನವಾಗಿದ್ದರೆ
ಉಳಿದ ಮೂರನೇ ಈ ತ್ರಿಕೋನಗಳ ಮೂರನೇ ಭುಜಗಳು ಮತ್ತು ಅವುಗಳ ಕೋನಗಳು ಕೂಡ ಸಮಾನವಾಗಿರ್ತವೆ. ಅರ್ಥ ಆಯ್ತಲ್ಲ? ಹಾಗಿದ್ರೆ ನಾವಿಲ್ಲಿಗ 3 ತತ್ವಗಳನ್ನು ಕಲಿತಿರುವಂಥದ್ದು. ಮೊದಲನೇದಾಗಿ ಒಂದು ತ್ರಿಕೋನದ ಎಲ್ಲ ಭುಜಗಳು ಇನ್ನೊಂದು ತ್ರಿಕೋನದ ಎಲ್ಲ ಭುಜಗಳಿಗೆ ಸಮಾನವಾಗಿದ್ದರೆ ಆ ಕೋನಗಳು ಕೂಡ ಸಮಾನವಾಗಿರ್ತವೆ. ಎರಡನೆಯದು ಒಂದು ತ್ರಿಕೋನದ ಭುಜಗಳು ಇನ್ನೊಂದು ತ್ರಿಕೋನದ ಭುಜಗಳಿಗೆ ಸಮಾನವಾಗಿದ್ದರೆ ಸಮಾನ ಭುಜಗಳ ಎದುರಿರುವಂತಹ ಕೋನಗಳು ಕೂಡ ಸಮಾನವಾಗಿರ್ತವೆ. ಈಗ ನಾವು ನೋಡಿದ್ದು ಯಾವುದು? ಒಂದು ತ್ರಿಕೋನದ 2 ಭುಜಗಳು ಇನ್ನೊಂದು ತ್ರಿಕೋನದ 2 ಭುಜಗಳು ಸಮಾನವಾಗಿದ್ದು ಅವುಗಳು ಉಂಟು ಮಾಡುವಂತಹ ಕೋನಗಳು ಕೂಡ ಸಮಾನವಾಗಿದ್ದರೆ ಆ ತ್ರಿಕೋನಗಳಲ್ಲಿರುವಂತಹ ಮೂರನೆಯ ಭುಜ ಅದೇ ರೀತಿ ಮೂರನೆಯ ಉಳಿದ 2 ಕೋನಗಳು ಕೂಡ ಸಮಾನವಾಗಿರ್ತವೆ. ಇಲ್ಲಿ ನಿಮ್ಮ ಪಾಠಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಅದೊಂದನ್ನು ನಾವು ನೋಡುವ. ಈಗ ಇಲ್ಲಿ ಪಾಠಭಾಗದಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ACBEಗಳು ಸಮಾನಾಂತರ ರೇಖೆಗಳಾಗಿವೆ. ಚಿತ್ರ ನೋಡೋಣ. ನಮಗೆ ABCDE ಇಲ್ಲಿ AB ಎಂಬುದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. AB ಎಂಬುದು 4 ಸೆಂಟಿಮೀಟರ್, ಅದೇ ರೀತಿ AC ಎಂಬುದು 6 ಸೆಂಟಿಮೀಟರ್. ಇಲ್ಲಿ BD ಎಂಬುದು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದೇ ರೀತಿ BE ಎಂಬುದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು ಚಿತ್ರದಲ್ಲಿ AC ಮತ್ತು BEಗಳು ಸಮಾನಾಂತರ ಗೆರೆಗಳಾಗಿವೆ. AC ಮತ್ತು AC ಮತ್ತು BEಗಳು ಸಮಾನಾಂತರ ಗೆರೆಗಳು. AC ಮತ್ತು BE ಈ 2 ಗೆರೆಗಳು ಸಮಾನಾಂತರ ಗೆರೆಗಳು ಅಂತೇಳಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಅಂತ ಹೇಳಿದರೆ BC ಮತ್ತು DE ಎಂಬ ಗೆರೆಗಳ ಉದ್ದ ಸಮಾನವೇ? BC ಮತ್ತು DE ಎಂಬ 2 ಗೆರೆಗಳ ಉದ್ದ ಸಮಾನವಾಗಿದೆಯಾ ಅಂತೇಳಿ ನಾವು ಫಸ್ಟ್ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅದನ್ನು ನಾವೀಗ ಸಾಧಿಸಬೇಕು. ಹೇಗೆ? BC ಮತ್ತು DE ಎಂಬ ಗೆರೆಗಳು ಸಮಾನವಾಗಿದೆ ಯಾಕೆ ಅಂತಲೂ ಕೂಡ ಕೇಳಿದ್ದಾರೆ. ಇಲ್ಲಿ ABC ಮತ್ತು BDE ಎಂಬ 2 ತ್ರಿಕೋನಗಳಿವೆ, ಹೌದಲ್ವಾ? ABC ಮತ್ತು BDE ಎಂಬ 2 ತ್ರಿಕೋನಗಳಿವೆ. ಇಲ್ಲಿ ABC ಎಂಬ ತ್ರಿಕೋನದಲ್ಲಿ AB ಸಮ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ AC ಸಮ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ BD ಸಮ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ BE ಸಮ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ 2 ಭುಜಗಳು ಸಮಾನ ಆಯ್ತು. ಇಲ್ಲಿ 2 ತ್ರಿಕೋನಗಳಲ್ಲಿ 2 ಭುಜಗಳು ಸಮಾನ ಅಂತ ನಮಗೆ ಗೊತ್ತಾಯಿತು, ಹೌದಲ್ವಾ? AB ಸಮ ತ್ರಿಕೋನ ABCಯಲ್ಲಿ ಮತ್ತು ತ್ರಿಕೋನ ABC ಮತ್ತು ತ್ರಿಕೋನ BDE ABC ಮತ್ತು BDE ಎಂಬ 2 ತ್ರಿಕೋನಗಳಲ್ಲಿ ಯಾವುದೆಲ್ಲ ಸಮಾನವಾಗಿದೆ? AB ಮತ್ತು AB ಸಮ BD, ಅದೇ ರೀತಿ AC ಸಮ BE. ಆಗ ಈ 2 ತ್ರಿಕೋನಗಳಲ್ಲಿ 2 ಭುಜಗಳು ಸಮಾನ ಅಂತ ನಮಗೆ ಗೊತ್ತಾಯಿತು. ಇಲ್ಲಿ ಕೋನ A ಮತ್ತು ಕೋನ Bಗಳು ಕೂಡ ಸಮಾನ. ಯಾಕೆ? ಕೋನ A ಸಮ ಕೋನ Bಗಳು ಕೂಡ ಸಮಾನ. CAB ಮತ್ತು ಕೋನ BEBDಗಳು ಕೂಡ ಸಮಾನ. ಯಾಕೆ? ಇವುಗಳು ಸಮಸ್ಥಾನೀಯ ಕೋನಗಳಾಗಿವೆ. ಅದೇ ರೀತಿ ಈ 2 ಕೋನಗಳು ಕೂಡ ಸಮಾನ. ಯಾಕೆ? ಅದು ಕೂಡ ಸಮಸ್ಥಾನೀಯ ಕೋನಗಳು. ಹಾಗಿದ್ರೆ ನಮಗಿಲ್ಲಿ 2 ಭುಜಗಳು, ಒಂದು ತ್ರಿಕೋನದ 2 ಭುಜಗಳು ಇನ್ನೊಂದು ತ್ರಿಕೋನದ 2 ಭುಜಗಳಿಗೆ ಸಮಾನವಾಗಿದ್ದರೆ ಅವುಗಳು ಉಂಟು ಮಾಡುವಂತಹ ಕೋನ ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಕೂಡ ಸಮಾನ ಆಗಿರ್ತದೆ. ಅದೇ ರೀತಿ ಅವುಗಳ ಮೂರನೇ ಭುಜ ಮತ್ತು ಕೋನಗಳು ಕೂಡ ಸಮಾನವಾಗಿರ್ತವೆ, ಹೌದಲ್ವಾ? ನಾವು ಈಗ ಕಲ್ತಿರುವಂಥದ್ದು ಹೇಗೆ? ಒಂದು ತ್ರಿಕೋನದ 2 ಭುಜಗಳು ಇನ್ನೊಂದು ತ್ರಿಕೋನದ 2 ಭುಜಗಳು
ಸಮಾನ. ಅದೇ ರೀತಿ ಅವುಗಳು ಉಂಟು ಮಾಡುವಂತಹ ಕೋನಗಳು ಕೂಡ ಸಮಾನವಾಗಿದೆ. ಹಾಗಿದ್ರೆ ಉಳಿದ ಎರಡು ಭುಜಗಳು ಆ ತ್ರಿಕೋನಗಳಿರುವಂತಹ ಎರಡು ಭುಜಗಳು ಮತ್ತು ಎರಡು ಕೋನಗಳು ಕೂಡ ಸಮಾನ ಆಗಿರ್ತವೆ. ಹಾಗಿದ್ರೆ ನಮಗೆ ಮೊದಲ ಪ್ರಶ್ನೆಯ ಉತ್ತರ ಸಿಕ್ಕಿತಲ್ಲಿ, ಹೌದಲ್ವಾ? ಬಿ ಸಿ ಮತ್ತು ಡಿ ಇ ಎಂಬ ಗೆರೆಗಳ ಉದ್ದ ಸಮಾನವಾಗಿದೆಯಾ ಅಂತ ಕೇಳಿದ್ದು. ಬಿ ಸಿ ಮತ್ತು ಡಿ ಇ ಈ ಎರಡು ಭುಜಗಳ ಉದ್ದ ಸಮಾನವಾಗಿದೆಯೋ? ಹೌದು. ಯಾಕೆ? ಒಂದು ತ್ರಿಕೋನದ ನಾವು ತತ್ವವನ್ನು ಬರಿಬೋದು ಹೇಗೆ? ಒಂದು ತ್ರಿಕೋನದ ಎರಡು ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನ, ಇನ್ನೊಂದು ತ್ರಿಕೋನದ ಎರಡು ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದ್ದರೆ ಮೂರನೇ ಭುಜ, ಆ ತ್ರಿಕೋನದ ಮೂರನೇ ಭುಜ ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಕೂಡ ಸಮಾನವಾಗಿರ್ತವೆ. ಇದರ ಮೊದಲ ಪ್ರಶ್ನೆಯ ಉತ್ತರ ನಮಗೆ ಅಲ್ಲಿ ಆಯಿತು. ಇದನ್ನು ಹೀಗೆ ಬರಿಬೇಕು. ನಂತರ ಬಿ ಮತ್ತು ಸಿ ಎ ಬಿ ಎಂಬ ಕೋನ ಯಾವುದಕ್ಕೆ ಸಮಾನವಾಗಿರುವಂಥದ್ದು? ಬಿ ಇ ಬಿ ಡಿ ಎಂಬ ಕೋನಕ್ಕೆ ಸಮಾನ. ಯಾಕೆ? ಕೋನ ಎ ಸಮ ಕೋನ ಬಿ ಅಂತಲೂ ಬರಿಬೋದಲ್ಲಿ. ಕೋನ ಎ ಸಮ ಕೋನ ಬಿ ಯಾಕೆ? ಕೋನ ಎ ಸಮ ಕೋನ ಬಿ ಯಾಕೆ ಅಂತ ಹೇಳಿದ್ರೆ ಬ್ರ್ಯಾಕೆಟಲ್ಲಿ ಬರಿಬೇಕಲ್ಲಿ. ಸಮಸ್ಥಾನೀಯ ಕೋನಗಳು ಸಮಾನವಾಗಿದೆ. ಹಾಗಿದ್ರೆ ಬಿ ಸಿ ಮತ್ತು ಡಿ ಇಗಳು ಸಮಾನವಾಗಿದೆ. ಯಾಕೆಂದರೆ ಒಂದು ತ್ರಿಕೋನದ ಎರಡು ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನ ಮತ್ತು ಇನ್ನೊಂದು ತ್ರಿಕೋನದ ಎರಡು ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದ್ದರೆ ಅವುಗಳ ಮೂರನೇ ಭುಜ ಮತ್ತು ಮೂರನೇ ಕೋನ ಕೂಡ ಸಮಾನವಾಗಿರ್ತವೆ. ಇದರಲ್ಲಿ ಇನ್ನು ಎರಡನೇ ಪ್ರಶ್ನೆ ಕೇಳಿದ್ದಾರೆ, ಬಿ ಸಿ ಮತ್ತು ಡಿ ಇ ಎಂಬ ಗೆರೆಗಳು ಸಮಾನಾಂತರವೇ? ಯಾಕೆ? ಬಿ ಸಿ ಮತ್ತು ಡಿ ಇ ಎಂಬ ಗೆರೆಗಳು ಸಮಾನಾಂತರವೇ? ಯಾಕೆ? ಆಗ ಕೇಳಿರುವಂಥದ್ದು ಉದ್ದ ಸಮಾನಾಂತರವಾಗಿದೆ ಅಂತ. ಉದ್ದ ಸಮಾನಾಂತರವಾಗಿದೆ. ಇಲ್ಲಿಗ ಏನಂತ ಕೇಳಿದರೆ, ಬಿ ಸಿ ಮತ್ತು ಡಿ ಇ ಎಂಬ ಗೆರೆಗಳು ಸಮಾನಾಂತರವಾಗಿದೆಯೇ? ಇವುಗಳ ಉದ್ದಗಳು ಸಮಾನ ಅಂತ ನಾವೀಗ ನೋಡಿದ್ವಿ. ಅದೇ ರೀತಿ ಇಲ್ಲಿ ಕೇಳಿದರೆ ಬಿ ಸಿ ಮತ್ತು ಡಿ ಇಗಳು ಸಮಾನಾಂತರವಾಗಿದೆಯೇ? ಹಾಗಿದ್ರೆ ನಮಗೆ ಇಲ್ಲಿ ಎಂತ ಮಾಡಬೇಕು? ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಬಿ ಡಿ ಇ ಈ ಎರಡು ತ್ರಿಕೋನಗಳು ಕೂಡ ಸಮಸ್ಥಾನೀಯ, ಹೌದಲ್ವಾ? ಎ ಬಿ ಸಿ ಎಂಬ ಈ ತ್ರಿಕೋನದ ಈ ಕೋನ ಎ ಬಿ ಸಿ ಎಂಬ ಕೋನ ಮತ್ತು ಕೋನ ಬಿ ಡಿ ಇ ಇವುಗಳು ಕೂಡ ಸಮಸ್ಥಾನೀಯ ಕೋನಗಳು. ಅದರಿಂದ ನಮಗೆ ಅದನ್ನು ಹೇಳ್ಬೋದು ಏನಂತ, ಎರಡು ಭುಜಗಳು ಕೂಡ ಸಮಾನಾಂತರ, ಹೌದಲ್ವಾ? ಎ ಬಿ ಡಿ ಎಂಬ ಕೋನವು ಬಿ ಡಿ ಇ ಎಂಬ ಕೋನಗಳು ಕೋನ ಎ ಬಿ ಡಿ ಮತ್ತು ಕೋನ ಬಿ ಡಿ ಇ ಎಂಬ ಕೋನಗಳು ಸಮಾನವಾಗಿದೆ. ಯಾಕೆ? ಇವುಗಳು ಕೂಡ ಸಮಸ್ಥಾನೀಯ ಕೋನಗಳು. ನಮ್ಮ ಬ್ರ್ಯಾಕೆಟಲ್ಲಿ ಬರೀಬೋದು ಸಮಸ್ಥಾನೀಯ ಕೋನಗಳು. ಆದ್ದರಿಂದ ಇದನ್ನು ನಮಗೆ ಹೇಳ್ಬೋದು ಬಿ ಸಿ ಮತ್ತು ಡಿ ಇ ಎಂಬ ಗೆರೆಗಳು ಕೂಡ ಅಥವಾ ಭುಜಗಳು ಕೂಡ ಸಮಾನವಾಗಿದೆ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಎಂಬ ಸಮಾನಾಂತರ ಚತುರ್ಭುಜ, ಇಲ್ಲಿ ಒಂದು ಸಮಾನಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ಎ ಸಿ ಬಿ ಡಿ ಎಂಬ ಸಮಾನಾಂತರ ಚತುರ್ಭುಜ ಎಂಬ ಸಮಾನಾಂತರ ಚತುರ್ಭುಜವು ಇವು ಸಮಾನಾಂತರ ಚತುರ್ಭುಜವೇ ಎಂಬುದಾಗಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸಮಾನಾಂತರ ಚತುರ್ಭುಜವೇ, ಇಲ್ಲಿ ಈ ಸಮಾನಾಂತರ ಚತುರ್ಭುಜದಲ್ಲಿ ಇದನ್ನು ನಾವು ಸಮಾನಾಂತರ ಚತುರ್ಭುಜವಾಗಿದೆಯೋ ಎಂದು ಸಾಧಿಸಬೇಕು. ಇಲ್ಲಿ ತ್ರಿಕೋನ ಎ ಬಿ ಸಿ ಡಿ ಎಂಬ ಸಮಾನಾಂತರ ಚತುರ್ಭುಜದಲ್ಲಿ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿ ಎಂಬ ಎರಡು ತ್ರಿಕೋನಗಳಿವೆ, ಹೌದಲ್ಲ? ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿ ಎಂಬ ಎರಡು ತ್ರಿಕೋನಗಳಿವೆ. ಅಲ್ಲಿ ಎ ಸಿ ಸಮ ಬಿ ಡಿ ಅಂತಲೂ ಹೇಳಿದ್ದಾರೆ. ಎ ಸಿ ಸಮ ಬಿ ಡಿ ಎರಡು ಭುಜಗಳನ್ನು ಕೂಡ ಕೊಟ್ಟಿದ್ದಾರೆ. ಎ ಸಿ ಸಮ ಬಿ ಡಿ ಹೇಳಿದ್ದಾರೆ. ಅದೇ ರೀತಿ ಎರಡು ಕೋನಗಳನ್ನು ಕೂಡ ಕೊಟ್ಟಿದ್ದಾರೆ. ಸಿ ಎ ಬಿ ಕೋನ ಸಿ ಎ ಬಿ ಸಮ 35 ಡಿಗ್ರಿ.
35 ಡಿಗ್ರಿ. ಅದಕ್ಕೆ ಸಮಾನಾಂತರವಾಗಿರುವಂತಹ ಭುಜ ಅಂದರೆ ಎ ಬಿ ಡಿ. ಎ ಬಿ ಡಿ. ಸಿ ಎ ಬಿ ಎಂಬ ಭುಜವು ಎ ಬಿ ಡಿ ಎಂಬ ಭುಜವು ಸಮಾನವಾಗಿದೆ. 35 ಡಿಗ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಎ ಸಿ ಮತ್ತು ಬಿ ಡಿಗಳು ಸಮಾನವಾಗಿದೆ. 2 ಭುಜಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಮಾನಾಂತರ ಚತುರ್ಭುಜದ ವಿಶೇಷತೆ ಏನು? ಅವುಗಳ ಸಮಾನಾಂತರ ಚತುರ್ಭುಜದ ವಿಶೇಷತೆ ಅಂತ ಹೇಳಿದರೆ ಅವುಗಳ ವಿರುದ್ಧ ಕೋನಗಳು ಸಮಾನವಾಗಿರಬೇಕು. ಇಲ್ಲಿ ಎ ಬಿ ಸಿ ಎ ಬಿ ಎಂಬುದು 35 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಒಂದು ತ್ರಿಕೋನವನ್ನು ಮಾತ್ರ ತೆಗೆಯುವಲ್ಲಿ ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಒಂದು ಭುಜ ಎ ಸಿ ಎಂಬ ಭುಜ 6 ಸೆಂಟಿಮೀಟರ್. ಅದೇ ರೀತಿ ಎ ಬಿ ಎಂಬ ಭುಜವು ತ್ರಿಕೋನ ಎ ಬಿ ಡಿ ಎಂಬ ತ್ರಿಕೋನಕ್ಕೆ ಸಮಾನ ಭುಜವಾಗಿದೆ. ಹೌದಲ್ವಾ? ಎ ಬಿ ಎಂಬ ಭುಜವು ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಎ ಬಿ ಡಿಗೆ ಸಮಾನ ಭುಜಗಳು. ಹಾಗಿದ್ರಲ್ಲಿ ಎ ಬಿ ಎಂಬುದು ಸಮಾನ ಭುಜ ಅಂತ ಬರೆಯುವುದಿಲ್ಲ. ಸಮಾನ ಭುಜ ಎ ಬಿ ಸಿ ಎಂಬ ತ್ರಿಕೋನ ಮತ್ತು ಎ ಬಿ ಡಿ ಎಂಬ ತ್ರಿಕೋನಗಳಲ್ಲಿ ಎ ಬಿ ಎಂಬ ಭುಜವು ಸಮಾನ ಭುಜ. ಅದೇ ರೀತಿಯಲ್ಲಿ ಎ ಸಿ ಎಂಬುದು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಡಿ ಎಂಬುದು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಂದು ತ್ರಿಕೋನವನ್ನು ನೋಡಿ, ಎ ಬಿ ಸಿ ಎಂಬ ತ್ರಿಕೋನದಲ್ಲಿ ಎ ಬಿ ಮತ್ತು ಎ ಸಿ ಎಂಬ 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು. ಅದೇ ರೀತಿ ಎ ಬಿ ಡಿ ನೋಡಿ, ಅಲ್ಲಿ ಎ ಬಿ ಡಿ ಎಂಬ ತ್ರಿಕೋನದಲ್ಲಿ ಬಿ ಡಿ ಎಂಬ ಭುಜವು ಮತ್ತು ಎ ಬಿ ಎಂಬ ಭುಜ, ಈ 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನ 35 ಡಿಗ್ರಿ. ಅರ್ಥ ಆಯ್ತಾ? ಈ ಸಮಾನಾಂತರ ಚತುರ್ಭುಜದಲ್ಲಿ 2 ತ್ರಿಕೋನಗಳಿವೆ. 2 ತ್ರಿಕೋನಗಳಲ್ಲಿ ಎ ಬಿ ಎಂಬ ಭುಜವು 2 ತ್ರಿಕೋನಗಳಿಗೆ ಸಮಾನ. ಎ ಬಿ ಎಂಬ ಭುಜವು 2 ತ್ರಿಕೋನಗಳಿಗೆ ಸಮಾನವಾಗಿದೆ. ಇಲ್ಲಿ ತ್ರಿಕೋನ ಎ ಬಿ ಸಿಯನ್ನು ನೋಡಿದರೆ ಎ ಸಿ ಎಂಬ ಭುಜ ಮತ್ತು ಎ ಬಿ ಎಂಬ ಭುಜ ಮತ್ತು ಅವುಗಳು ಉಂಟು ಮಾಡುವಂತಹ ಕೋನ 35 ಡಿಗ್ರಿ. ಅವುಗಳು ಉಂಟು ಮಾಡುವಂತಹ ಕೋನ ಮತ್ತು ತ್ರಿಕೋನ ಎ ಬಿ ಡಿಯಲ್ಲಿ ಭುಜ ಬಿ ಡಿ ಮತ್ತು ಎ ಬಿ ಎಂಬ 2 ಭುಜ ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದ್ದರೆ ಏನು, ಆ ತ್ರಿಕೋನಗಳಲ್ಲಿರುವಂತಹ ಉಳಿದ ಭುಜಗಳು ಮತ್ತು ಉಳಿದ ಕೋನಗಳು ಕೂಡ ಸಮಾನವಾಗಿದೆ. ಹೌದಲ್ವಾ? ಹಾಗಿದ್ರೆ ಇಲ್ಲಿ ಬಿ ಎ ಡಿ ಎಂಬ ಈ ಭುಜವು ಸಿ ಬಿ ಎ ಎಂಬ ಈ ಭುಜಕ್ಕೆ ಸಮಾನವಾಗಿದೆ. ಯಾಕೆ? ನಮಗೆ ತಿಳಿದಿರುವ ಹಾಗೆ ನಾವು ಒಂದು ತತ್ವವನ್ನು ಈಗಲೇ ಕಲ್ತಿದ್ವಿ. ಏನಂತ? ಒಂದು ತ್ರಿಕೋನದ 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನ, ಮತ್ತೊಂದು ತ್ರಿಕೋನದ 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಕೋನಗಳು ಸಮಾನವಾಗಿದ್ದರೆ ಉಳಿದ ಕೋನಗಳು ಮತ್ತು ಭುಜಗಳು ಕೂಡ ಸಮಾನವಾಗಿರುವಂಥದ್ದು. ಹಾಗಿದ್ರೆ ಇಲ್ಲಿ ಸಿ ಮತ್ತು ಡಿ ಕೂಡ ಸಮಾನ ಅಂತ ಹೇಳ್ಬೋದು. ಹೌದಲ್ವಾ? ಇಲ್ಲಿ ಎ ಬಿ ಎಂಬುದು ಸಮಾನ ಭುಜ, ಅದೇ ರೀತಿ ಎ ಸಿ ಮತ್ತು ಎ ಬಿ ಅಂತ ಹೇಳುವಂಥದ್ದು ಈ ತ್ರಿಕೋನದ 2 ಭುಜಗಳು, ಎ ಸಿ ಎ ಬಿ ಮತ್ತು ಬಿ ಸಿ ಎಂಬ 3 ಭುಜಗಳು ಈ ತ್ರಿಕೋನದಲ್ಲಿ ಇರುವಂಥದ್ದು. ಈ 3 ಭುಜಗಳಲ್ಲಿ 2 ಭುಜಗಳು ಸಮಾನ ಅಂತ ನಾವು ಸಾಧಿಸ್ವಿ ಅಲ್ವಾ? ಎ ಬಿ ಎಂಬುದು 2 ತ್ರಿಕೋನಗಳ ಸಮಾನ ಭುಜ ಆದ್ದರಿಂದ ಎ ಬಿ ಮತ್ತು ಎ ಸಿ ಎಂಬುದು 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂಥ ಕೋನ. ಇಲ್ಲಿ 2 ಭುಜಗಳು ಮತ್ತು ಅವುಗಳು ಉಂಟು ಮಾಡುವಂಥ ಕೋನ ಸಮಾನವಾಗಿದ್ದರೆ 3ನೇ ಭುಜ ಮತ್ತು 3ನೇ ಕೋನಗಳು ಕೂಡ ಸಮಾನವಾಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಈ ಕೆಳಗೆ ಸೂಚಿಸಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಎಂಬಿ ಭುಜಗಳು ಸಮಾನಾಂತರವಾಗಿದೆಯೇ ಮತ್ತು ಎ ಬಿಯ ಮಧ್ಯಬಿಂದುವಾಗಿದೆ ಎಂ. ಇಲ್ಲಿ 3ನೇ ತತ್ವ ನಾವು ನೋಡುವ. 1 ಭುಜ ಮತ್ತು 2 ಕೋನಗಳು. ಈ ಕೆಳಗೆ ಸೂಚಿಸಿರುವ ಇನ್ನೊಂದು ಪ್ರಶ್ನೆಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು, ಈ ಕೆಳಗೆ ಸೂಚಿಸಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಎಂಬಿ ಭುಜಗಳು ಸಮಾನಾಂತರವಾಗಿದೆ. ನಾವು ಫಸ್ಟಿಗೆ ಚಿತ್ರ ನೋಡುವ. ಕೋನ ಎ ಎಂ ಮತ್ತು ಬಿ ಸಿ ಡಿ, ಎ ಬಿ ಸಿ ಡಿ ಮತ್ತು ಎಂ. ಇಲ್ಲಿ ಕೋನ ಎ ಎಂಬುದು 40 ಡಿಗ್ರಿ ಒಂದು ಕೋನ ಕೊಟ್ಟಿದ್ದಾರೆ. ಅದೇ ರೀತಿ ಕೋನ ಬಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಂತ ಹೇಳಿದರೆ,
ಕೆಳಗೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಎಂಬ ಭುಜಗಳು ಸಮಾನಾಂತರವಾಗಿದೆ. ಎ ಬಿ ಮತ್ತು ಸಿ ಡಿ ಎಂಬ ಭುಜಗಳು ಸಮಾನಾಂತರವಾಗಿದೆ. ಮತ್ತು ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ತ್ರಿಕೋನ ಎ ಎಮ್ ಡಿ ಮತ್ತು ತ್ರಿಕೋನ ಎಮ್ ಬಿ ಸಿ, ಎ ಎಮ್ ಡಿ ಮತ್ತು ಎಮ್ ಬಿ ಸಿ ಈ ಎಲ್ಲ ಭುಜಗಳನ್ನು ಕಂಡುಹಿಡಿಯಿರಿ. ಎಲ್ಲ ಕೋನಗಳನ್ನು ಕೂಡ ಕಂಡುಹಿಡಿಯಿರಿ. ಹಾಗಿದ್ರೆ ಇಲ್ಲಿ ಕೋನ ಎ ಸಮ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮಗೆ ಈಸಿಯಾಗಿ ಮಾಡ್ಬೋದು ಇದನ್ನು. ಹೀಗೆ ಕೋನ ಎ ಎಂಬುದು 40 ಡಿಗ್ರಿ. ಇಲ್ಲಿ ಕೋನ ಬಿ ಎಮ್ ಸಿ ಎಂಬುದು ಕೋನ ಬಿ ಎಮ್ ಸಿ ಕೋನ ಎಮ್ ಎ ಡಿಗೆ ಸಮಾನವಾಗಿದೆ. ಯಾಕೆ? ಸಮಸ್ಥಾನೀಯ ಕೋನಗಳು. ಹಾಗಿದ್ರೆ ಇಲ್ಲಿ ನಮಗೆ 40 ಡಿಗ್ರಿ ಅಂತ ಬರಿಬೋದು, ಹೌದಲ್ವಾ? ಡಿ ಎ ಎಮ್ ಮತ್ತು ಸಿ ಎ ಎಮ್ ಬಿ ಎಂಬುದು 40 ಡಿಗ್ರಿ ಅಂತ ಕರಿಬೋದು. ಯಾಕೆ? ಸಮಸ್ಥಾನೀಯ ಕೋನಗಳು. ಇವುಗಳು ಸಮಸ್ಥಾನೀಯ ಕೋನಗಳು. ಅದೇ ರೀತಿ ಇಲ್ಲಿ ಬರುವಂತಹ ಕೋನ ಸಿ ಬಿ ಎಮ್ ಮತ್ತು ಕೋನ ಡಿ ಎಮ್ ಗೆ ಅಂತ ಹೇಳುವಂಥದ್ದು 60 ಡಿಗ್ರಿ. ಯಾಕೆ? ಇವುಗಳು ಕೂಡ ಸಮಸ್ಥಾನೀಯ ಕೋನ. ಇದರಲ್ಲಿ ಡಿ ಎ ಎಮ್ ಎಂಬುದು 40 ಡಿಗ್ರಿ. ಅದೇ ರೀತಿ ಸಿ ಎಮ್ ಬಿ ಎಂಬುದು 40 ಡಿಗ್ರಿ ಸಮಸ್ಥಾನೀಯ ಕೋನಗಳು. ಅದೇ ರೀತಿ ಡಿ ಎಮ್ ಎ ಮತ್ತು ಸಿ ಬಿ ಎಮ್ ಅಂತ ಹೇಳುವಂಥ 60 ಡಿಗ್ರಿ. ಯಾಕೆ? ಅವುಗಳು ಕೂಡ ಸಮಸ್ಥಾನೀಯ ಕೋನಗಳು. ಮತ್ತು ಡಿ ಎಮ್ ಬಿ ಎ ಎಂಬುದು 60 ಡಿಗ್ರಿ ಆದ್ದರಿಂದ ಎಮ್ ಡಿ ಸಿ ಕೂಡ 60 ಡಿಗ್ರಿ. ಯಾಕೆ? ಏಕಾಂತರ ಕೋನಗಳು. ನಾವು ಕಳೆದ ಕ್ಲಾಸಲ್ಲಿ ಕಳೆದ ತರಗತಿಯಲ್ಲಿ ಕಲ್ತಿರುವಂಥದ್ದು ಎ ಎಮ್ ಡಿ ಎಂಬುದು 60 ಡಿಗ್ರಿ. ಅದೇ ರೀತಿ ಎಮ್ ಡಿ ಸಿ ಎಂಬುದು 60 ಡಿಗ್ರಿ. ಯಾಕೆಂತ ಹೇಳಿದರೆ ಅವುಗಳು ಏಕಾಂತರ ಕೋನ. ಹಾಗಿದ್ರೆ ನಮಗೆ ಇಲ್ಲಿ 2 ಕೋನಗಳು ಸಿಕ್ಕಿತು. ಇಲ್ಲಿ ಎ ಎಮ್ ಡಿ ಎಂಬ ತ್ರಿಕೋನದಲ್ಲಿ ಎಯು ಕೋನ ಎ ಮತ್ತು 40 ಡಿಗ್ರಿ, ಅದೇ ರೀತಿ ಕೋನ ಎಮ್ ಅಂತ ಹೇಳುವಂಥದ್ದು 60 ಡಿಗ್ರಿ ಅಂತ ಸಿಕ್ಕಿತು. ಹಾಗೆ ನಮಗೆ ಇಲ್ಲಿ ಕೋನ ಡಿ ಎಂಬುದನ್ನು ಹೇಗೆ ಕಂಡುಹಿಡಿಬೋದು? ಒಂದು ನಮಗೆ ತಿಳಿದಿರೋ ಹಾಗೆ ಕೋನಗಳ ಒನಕೋಳಗಳ ಮೊತ್ತ 180 ಡಿಗ್ರಿ ಅಂತ ನಮಗೆ ತಿಳಿದಿದೆ. ಆದ್ದರಿಂದ ನಮಗೆ ಹೇಗೆ ಬರಿಬೋದು? ಕೋನ ಎ ಎಮ್ ಮತ್ತು ಕೋನ ಡಿ ಎಂಬುದು 180 ಅಂತ ಬರಿಬೋದು. 180ರಿಂದ ಇದನ್ನು ಮೈನಸ್ ಮಾಡಿದರೆ ಇದರ ಡಿ ಸಮ ಕೋನ ಡಿ ಸಮ 80 ಅಂತ ಬರಿಬೋದು. 80. ಹಾಗಿದ್ರೆ ಇಲ್ಲಿ ಈ ಕೋನ 85. ಇಲ್ಲಿ 3 ಕೋನಗಳು ಕೂಡ ನಮಗೆ ಸಿಕ್ಕಿತು. ಇಲ್ಲಿ ಇಲ್ಲಿ ಈ 2 ಕೋನಗಳು 40 ಮತ್ತು 60 ಸಿಕ್ಕಿದೆ. ನಮಗೆ ಈ ಕೋನ ಕೂಡ ಕಂಡುಹಿಡ್ಬೋದು. ಎಷ್ಟು? 80, ಹೌದಲ್ವಾ? ಇದು 40 ಆದರೆ ಇಲ್ಲಿ ಇದು ಕೂಡ 40. ಯಾಕೆ? ಏಕಾಂತರ ಕೋನಗಳು 40 ಮತ್ತು 40. ಇದರಲ್ಲಿ ಅದು 40, 60, ಇಲ್ಲಿ ನಮಗೆ 80 ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ 3 ಕೋನಗಳು, ಇಲ್ಲಿಯೂ 3 ಕೋನಗಳು, ಇಲ್ಲಿಯೂ 3 ಕೋನಗಳೆಲ್ಲ ಕಂಡುಹಿಡಿದಾಯಿತು. 40 ಮತ್ತು 60 ಕೊಟ್ಟಿದ್ದು. 40 ಇಲ್ಲಿ ಇದು ಕೂಡ 40 ಆಗ್ತದೆ. ಯಾಕಂತ ಹೇಳಿದ್ರಲ್ಲಿ ಸಮಸ್ಥಾನೀಯ ಕೋನಗಳು. ಈ 2 ಕೋನಗಳು ಕೂಡ ಸಮಾನ, ಅವುಗಳು ಸಮಸ್ಥಾನೀಯ ಕೋನಗಳು. ಇಲ್ಲಿ 60 ಆದ್ದರಿಂದ ಇದು ಕೂಡ 60. ಯಾಕೆ? ಏಕಾಂತರ ಕೋನಗಳು. ಅದೇ ರೀತಿ ಇಲ್ಲಿ 40, ಇಲ್ಲಿ 40 ಇವುಗಳು ಏಕಾಂತರ ಕೋನಗಳು. 2 ಕೋನಗಳು ಕೊಟ್ಟಿದ್ದು. ನಮಗೆ 3ನೇ ಭುಜವನ್ನು ಈಸಿಯಾಗಿ ಕಂಡುಹಿಡಿಬೋದು. ಒಳಕೋನಗಳ ಮೊತ್ತ 180 ಆದ್ದರಿಂದ 3ನೇ ಕೋನ ಕೂಡ 80. ಮತ್ತು ಇದು 40 ಆದ್ದರಿಂದ ಇಲ್ಲಿ ಈ ಕೋನ ಕೂಡ 40 ಡಿಗ್ರಿ. ಯಾಕಂತ ಹೇಳಿದ್ರೆ ಏಕಾಂತರ ಕೋನ. ಇಲ್ಲಿ 60 ಏಕಾಂತರ ಕೋನ. ಎಲ್ಲ ಕೋನಗಳು ಕೂಡ ಕಂಡುಹಿಡ್ದಾಯಿತು. ಇನ್ನೀಗ ನಾವು ನೆಕ್ಸ್ಟ್ ಬರುವಂಥದ್ದು 3ನೇ ಒಂದು ಭುಜ ಮತ್ತು 2 ಕೋನಗಳು. ಇಲ್ಲಿ ಒಂದು ಭುಜ ಮತ್ತು 2 ಕೋನಗಳನ್ನು ಕೊಟ್ಟಿರ್ತಾರೆ. ಒಂದು ತ್ರಿಕೋನದ ಭುಜವು ಮತ್ತು 2 ಕೋನಗಳು. ಇಲ್ಲಿ 8 ಸೆಂಟಿಮೀಟರ್ ಮತ್ತು ಇಲ್ಲಿ 60 ಡಿಗ್ರಿ ಮತ್ತು ಇದು 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಪಿ ಕ್ಯೂ ಆರ್. ಇಲ್ಲಿ ಒಂದು ಭುಜ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಕೋನ ಮತ್ತು ಈ ಕೋನ ಕೊಟ್ಟಿದ್ದಾರೆ. ಇಲ್ಲಿ ಇದು 60 ಮತ್ತು ಇದು 40 ಮತ್ತು ಇದು 60 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಭುಜ ಮತ್ತು 2 ಅವುಗಳ ತುದಿಗಳಲ್ಲಿರುವಂತಹ 2 ಕೋನಗಳು ಮತ್ತು ಇನ್ನೊಂದು ತ್ರಿಕೋನದ ಒಂದು ಭುಜ ಮತ್ತು ಅವುಗಳ ತುದಿಗಳಲ್ಲಿರುವಂತಹ 2 ಭುಜಗಳು ಸಮಾನವಾಗಿದ್ದರೆ ಅವುಗಳಲ್ಲಿರುವಂತಹ 3ನೇ ಕೋನ ಮತ್ತು 3ನೇ ಭುಜಗಳು ಕೂಡ ಸಮಾನವಾಗಿರ್ತವೆ. ಇದು ನಮಗೆ ಇಲ್ಲಿಗ ಎ ಬಿ
ಮತ್ತು ಪಿ ಕ್ಯೂ ಆರ್ ಎಂಬ ಎರಡು ಭುಜಗಳು ಸಮಾನ. ಅದೇ ರೀತಿ ಅವುಗಳಲ್ಲಿರುವಂತಹ ಅವುಗಳ ತುದಿಗಳಲ್ಲಿರುವಂತಹ ಎರಡು ಕೋನಗಳು ಕೂಡ ಸಮಾನ, 40 ಮತ್ತು 60. ಹಾಗಿದ್ರೆ ಮೂರನೇ ಕೋನ ಮತ್ತು ಈ ಎರಡು ಭುಜಗಳು ಕೂಡ ಸಮಾನವಾಗಿದೆ. ಅದೇ ರೀತಿ ಬರೆಯುವಂಥದ್ದು ಹೇಗೆ? ಮೊದಲಿಗೆ ಭುಜಗಳನ್ನು ಬರೀಬೇಕು. ಎ ಬಿ ಸಮ ಕ್ಯೂ ಆರ್ ಅಂತ ಬರೀಬೇಕು, 8 ಸೆಂಟಿಮೀಟರ್. ಅವುಗಳ ಎದುರಿರುವಂತಹ ಕೋನಗಳನ್ನು ಬರೀಬೇಕು, ಅವುಗಳು ಕೂಡ ಸಮಾನವಾಗಿರ್ತವೆ. ಅದೇ ರೀತಿ ಎ ಸಿ ಮತ್ತು ಬಿ ಸಿ ಅಂತ ಬರೀಬೇಕು, ಅವುಗಳ ಭುಜಗಳು ಕೂಡ ಅವುಗಳ ಕೋನಗಳನ್ನು ಕೂಡ ಬರೀಬೇಕು. ಆದರೆ ಇನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಭಾಗಗಳನ್ನು ನೋಡೋಣ.